ತುಂಬಾ ಇಯರಿಂಗ್ಸ್ ನೋಡಿದ್ದೆ, ಬಟ್ ವಾಷಬಲ್ ಇಯರಿಂಗ್ಸ್ ನಾನು ನೋಡೇ ಇರ್ಲಿಲ್ಲ. ಫ್ಲವರ್ ಹಾಕಿ ವಾಸ್ ತರ ಇಟ್ಕೋಬಹುದು. ಅದರ್ವೈಸ್ ಇದ್ರ ಮೇಲೆ ಒಂದು ದೀಪ ಇಟ್ಬಿಟ್ಟು ದಿಯಾ ಹೋಲ್ಡರ್ ತರ ಯೂಸ್ ಮಾಡಬಹುದು. ಸೊ ಮಲ್ಟಿಪರ್ಪಸ್ ಯೂಸ್. ತುಂಬಾ ಕ್ರಿಯೇಟಿವ್ ಆಗಿದೆ ನಮ್ದು. ಒಂದು ಇದನ್ನ ಮೈಂಟೈನ್ ಮಾಡೋದು ಹಿಂಗೆ ನಾವು ಮೈಂಟೈನ್ ಮಾಡೋದು ಸಿಂಪಲ್ ಇದೆ ನಾವು. ಇದನ್ನೆಲ್ಲ ವಾಶ್ ಮಾಡ್ತಿರಲ್ಲ, ಒಂದು ಮನೆಗೂ ಕೂಡ ನೀರು ಇರಬಾರ್ದು, ವಾಟರ್ ಪೇಪರ್ ಇರಬಾರ್ದು. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ನಮ್ಗೆ ಏನ್ ಬಳಸೋದು ಅಂತ ಇವಾಗ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾ ಇದೆ ನಾವು ನೇಚರ್ ಎಷ್ಟು ಹಾಳಾಗ್ತಾ ಇದೆ ಅಂತ. ಇವಾಗ ನಾವು ಆಕ್ಚುಲ್ ಆಗಿ ಚೇಂಜ್ ಆಗ್ಬೇಕು. ಎಲ್ಲ ಆನ್ಲೈನ್ ಬಂದಿದೆ. ಈಗ ನಾವು ಇದಕ್ಕೆ ಅಂತಾನೆ ಒಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. ಬೇರೆ ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇವ್ರನ್ನೆಲ್ಲ ಕರೆದು ಅವರಲ್ಲಿ ಪ್ರಾಡಕ್ಟ್ ನ ಎನ್ರೋಲ್ ಮಾಡಿಸಿ ಮಾರ್ಕೆಟ್ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಸೋಲೋ ಬ್ಯಾಗ್ ಅಂತಾರೆ, ಸಾಹಿತಿಗಳೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಇದು ಜೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಈ ಬ್ಯಾಗ್ಗಳು. ಸೊ ಹಿಂಗ್ ಯೂಸ್ ಮಾಡ್ಬೋದು ಇದನ್ನ. ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ವಸ್ತು ಪ್ರದರ್ಶನ ನಡೀತಾ ಇದೆ. ಇಲ್ಲಿ ಆರ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ತುಂಬಾ ಇದೆ. ಇವತ್ತು ಮತ್ತೆ ನಾಳೆ ಈ ವಸ್ತು ಪ್ರದರ್ಶನ ಇರುತ್ತೆ. ಇಲ್ಲಿ ಕರಕುಶಲ ವಸ್ತುಗಳು ಮತ್ತೆ ಹಲವಾರು ವಸ್ತುಗಳಿದೆ. ಪ್ಲಾಸ್ಟಿಕ್ ಫ್ರೀ ಐಟಮ್ಸ್ ಎಲ್ಲ ಇಲ್ಲಿದೆ. ನೀವು ದಯವಿಟ್ಟು ಇಲ್ಲಿ ಬಂದು ನಮ್ಮ ಕರಕುಶಲತೆಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಏನೇನ್ ಸಿಗತ್ತೆ ಅಂತ. ಗೋಲ್ಡ್ ಕವರಿಂಗ್ ಇಯರಿಂಗ್ಸ್, ಹಾಗೆ ಟೆರಕೋಟಾ ಇಯರಿಂಗ್ಸ್, ಹೀಗೆ ಬೇಕಾದಷ್ಟು ತರ ಇಯರಿಂಗ್ಸ್ ನೋಡಿರ್ತೀರಾ. ಬಟ್ ಇಲ್ಲಿದೆ ವಾಷಬಲ್ ಇಯರಿಂಗ್ಸ್, ಥ್ರೆಡ್ ವರ್ಕ್ ಅಲ್ಲಿ ಮಾಡಿರೋ ಇಯರಿಂಗ್ಸ್. ನಿಮ್ಗೆ ಯಾವ ಡ್ರೆಸ್ಗೆ ಬೇಕೋ ಆ ತರ ಸೂಟ್ ಆಗೋ ಇಯರಿಂಗ್ಸ್ ಇದೆ. ಇದನ್ನ ಮಾಡಿರೋದು ಇವ್ರೆ. ಹಾಯ್ ಮ್ಯಾಮ್. ಮ್ಯಾಮ್ ಇದೆಲ್ಲ ನೀವು ಮಾಡಿರೋದಾ? micro work. Okay. And they are extremely lightweight. Okay. And washable earrings. ವಾಷಬಲ್ ಇಯರಿಂಗ್ಸ್. Yeah. ಓಕೆ. ಇದು ಎಲ್ಲಾ ಸೈಜ್ ಅಲ್ಲೂ ಇದೆ. Yeah, there are different sizes, different designs. ಸೊ ಮಲ್ಟಿ ಕಲರ್ ಅಲ್ಲೂ ಇದೆ. ಇದು ಗೋಲ್ಡ್ ಇಯರಿಂಗ್ಸ್. ಇದು ಅಷ್ಟೇ ಥ್ರೆಡ್ ವರ್ಕ್ ಅಲ್ಲಿ ಮಾಡಿರೋದು. ಸೊ ವಾಷಬಲ್ ಇದು ಪೂರ್ತಿ. ಸೊ ಇನ್ನೇನಿದೆ ಮ್ಯಾಮ್ ಇಯರಿಂಗ್ಸ್ ಬಿಟ್ಟು ಇನ್ನೇನಿದೆ? ಪೆಂಡೆಂಟ್ಸ್ ಇದೆ ಅಲ್ಲ? Pendants and a set also. ಓಕೆ. Like with this is beaded work. Yeah. In fact. ಓಕೆ. ಪೇಪರ್ ಕ್ಲಿಪ್. And then hair accessories. I got like a very small size hair accessories. ಓ ಸೂಪರ್. As well as a one. ವೆರಿ ನೈಸ್ ಮ್ಯಾಮ್. ದಿಸ್ ಇಸ್ ಲೈಕ್ ಕ್ರೋಶಾ ವರ್ಕ್. Crochet, and then it is one more technique is tatting. ಓಕೆ. That is handmade lace work. ಓಕೆ. ದೀಸ್ ಆರ್ These are all wristbands. ಓಕೆ. Which I call Bead work also. This is also done by you? Yeah, everything is done by you. Okay. So this is very beautiful. Thank you. It suits for all dress. Thank you. ಸೊ ಇದೇ ತರದ್ದು ತುಂಬಾ ಇಯರಿಂಗ್ಸ್ ಇದೆ ಇಲ್ಲಿ. ಸೊ ಈ ತರ ನೋಡಿ ತುಂಬಾ ದೊಡ್ಡ ಇಯರಿಂಗ್ಸ್ ಇದೆ ಅಲ್ಲ. ಜುಮ್ಕಾಸ್. ಓಕೆ. ಸೊ ನಾನು ತುಂಬಾ ಇಯರಿಂಗ್ಸ್ ನೋಡಿದ್ದೆ, ಬಟ್ ವಾಷಬಲ್ ಇಯರಿಂಗ್ಸ್ ನಾನು ನೋಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿದೆ. Then I've got hair accessories also, scrunchies. Okay. ಮಲ್ಟಿ ಶೇಡೆಡ್. ಇದು ಬೀಡ್ ವರ್ಕ್ ಪ್ಲಸ್ ಥ್ರೆಡ್ ವರ್ಕ್. ಓಕೆ. Then I've got this beaded earrings also, very small size, the minimal jewelry. ಶೇರಿವಾ ನಂಬರ್. Yeah, 97-220. Okay. 9712. Your name, ma'am? Rajashree Prabhu. Okay, ma'am. You are staying in Mysore only? Mysore, yeah. Okay. Thank you, ma'am. ಹಲೋ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ. ಓಕೆ ಮ್ಯಾಮ್. ಇದೆಲ್ಲ ಏನು? ಇದೆಲ್ಲ ಮನೆಗೆ ಅಲಂಕಾರಕ್ಕೆ ಬೇಕಾಗಿರೋ ವಸ್ತುಗಳು. ಇದೆಲ್ಲ ರಂಗೋಲಿಗಳು. ರಂಗೋಲಿಗಳಲ್ಲೇ ಇದು ಅಕ್ರಿಲಿಕ್ ರಂಗೋಲಿ, ಇದು ವೆಲ್ವೆಟ್ ರಂಗೋಲಿ, ಇದು ವುಡನ್ ರಂಗೋಲೀಸ್ ಎಲ್ಲ ಹ್ಯಾಂಡ್ ಮೇಡ್. ವುಡನ್ ಮೇಲೆ ಬ್ರೋಕೆಟ್ ಬರುತ್ತಲ್ಲ ಮ್ಯಾಮ್, ಅದೆಲ್ಲ ಹಾಕಿ ಮಾಡಿರೋದು ಎಲ್ಲ ಹ್ಯಾಂಡ್ ಮೇಡ್. ಇದನ್ನ ಜಸ್ಟ್ ಹಿಂಗ್ ಪ್ಲೇಸ್ ಮಾಡೋದಷ್ಟೇ. ದೇವ್ರ ಮುಂದ್ಗಡೆ ಈಗ ಫಂಕ್ಷನ್ಸ್ ಗಳಲ್ಲಿ, ಹಬ್ಬಗಳಲ್ಲಿ ಜಸ್ಟ್ ಈ ತರ ಪ್ಲೇಸ್ ಮಾಡೋದಷ್ಟೇ ಮ್ಯಾಮ್. ಇದನ್ನ ಬೇಕಾದಾಗ ಪ್ಲೇಸ್ ಮಾಡಿ ತೆಗ್ದಿಟ್ಕೋಬಹುದು ಮ್ಯಾಮ್. ಲೈಕ್ ನೀವೀಗ ಮನೆ ಒಳಗಡೆ ಮೊಸಾಕ್ ಎಲ್ಲ ಇರುತ್ತೆ, ಅವಾಗ ಡಿಸ್ಪ್ಲೇ ಮಾಡಿದ್ರೆ ರಂಗೋಲಿ ಕಾಣಲ್ಲ. ಸೊ ಇದಾದ್ರೆ ಅಟ್ ಲೀಸ್ಟ್ ಇಟ್ಬಿಟ್ಟು ತೆಗ್ದಿಟ್ಕೋಬಹುದು ಮ್ಯಾಮ್. ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ. ಆತರ ಈ ತರ ದೇವ್ರಗಳಿಗೆ ಪ್ಲಾಟರ್ಸ್ ಮ್ಯಾಮ್, ಇದೆಲ್ಲ ದೇವ್ರಿಡೋಕೆ ಡಬಲ್ ಸೈಡ್ ಅಥವಾ ನೀವು ಮನೇಲಿ ಟಿಪ್ ಮಿದ್ದೆ ಇಟ್ಟು ಡೆಕೋರ್, ಕ್ಯಾಂಡಲ್ ಹೋಲ್ಡರ್ ಇಟ್ಟು ಡೆಕೋರ್ ತರ ಯೂಸ್ ಮಾಡಬಹುದು. ಸೊ ಮಲ್ಟಿಪರ್ಪಸ್ ಯೂಸ್ ಮ್ಯಾಮ್. ಲೈಕ್ ಹ್ಯಾಂಡ್ ಮೇಡ್. ಇದು ಅಷ್ಟೇ ನೋಡಿ ಮ್ಯಾಮ್. ಇದು ನಿಮ್ಗೆ ಬಾಳೆಕಂಬ. ಇದರಲ್ಲಿ ಇದೆ ಚುಚ್ಚೋದು, ಚುಚ್ಚಬಹುದು. ಮತ್ತೆ ಇದು ಬೇಡ ಅಂದಾಗ ಇದ್ರಲ್ಲಿ ಫ್ಲವರ್ ಹಾಕಿ ವಾಸ್ ತರ ಇಟ್ಕೋಬಹುದು. ಅದರ್ವೈಸ್ ಇದ್ರ ಮೇಲೆ ಒಂದು ದೀಪ ಇಟ್ಬಿಟ್ಟು ದಿಯಾ ಹೋಲ್ಡರ್ ತರ ಯೂಸ್ ಮಾಡಬಹುದು.
ಸೊ ಮಲ್ಟಿಪರ್ಪಸ್ ಯೂಸ್ ತುಂಬಾ ಕ್ರಿಯೇಟಿವ್ ಆಗಿದೆ ಮ್ಯಾಮ್ದು. ಮ್ಯಾಮ್ ಇನ್ಯಾವ್ದಿದೆ? ಆಮೇಲೆ ಈ ತರ ಇದೆಲ್ಲ ಮೆಟಲ್ಸ್ ಮಾಡ್ಸೋದು. ಆಮೇಲೆ ಈ ತರ ಪ್ಲೇಟ್ಸ್ ಗಳೆಲ್ಲ ಮಾಡ್ತೀನಿ, ಡೆಕೋರೇಟಿವ್ ಪ್ಲೇಟ್ಸ್, ಕುಂಕುಮ ಕೊಡೋಕೆ, ಗಿಫ್ಟಿಂಗ್ ಪರ್ಪಸ್ಗೆ ಎಲ್ಲ ತಗೊಳ್ತಾರೆ ಮ್ಯಾಮ್ ಈ ತರ ಎಲ್ಲ. ಆಮೇಲೆ ಇದೆಲ್ಲ ದೀಪ ಇಡೋದು, ಬೆಳ್ಳಿ ದೀಪ ಇರೋದಲ್ವಾ, ಅದು ಮಧ್ಯೆ ಇಟ್ಬಿಟ್ಟು ಅಲಂಕಾರ ಮಾಡೋದು. ಹೌದು ಮ್ಯಾಮ್. ಆಮೇಲೆ ಇದೆಲ್ಲ ಕ್ಯಾಂಡಲ್ ಹೋಲ್ಡರ್ಸ್ ಮ್ಯಾಮ್, ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ, ಏನಾದ್ರು ಫಂಕ್ಷನ್ಸ್ ಅಲ್ಲಿ ರಿಟರ್ನ್ ಗಿಫ್ಟ್ ತರ ಕೊಡಕ್ಕೆಲ್ಲ ಈ ತರ ಎಲ್ಲ ತಗೋತಾರೆ. ಇದು ಶೋ ಪೀಸ್. ಹಾ, ಶೋ ಪೀಸ್ ಮ್ಯಾಮ್, ಡೆಟಾಚ್ ಇದು ಜಸ್ಟ್ ಈ ತರ ಸಿಕ್ಸ್ಬಿಟ್ಟು ಆ ಕಡೆ ಈ ಕಡೆ ಇಡೋ ತರ. ಇಲ್ಲಿ ಪಿಕಾಕ್ ಇದೆ ನೋಡಿ ಮ್ಯಾಮ್, ಅದೇ ತರ ಎಲಿಫೆಂಟ್ಸ್. ಮತ್ತೆ ಈ ತರ ಎಲ್ಲ ಹ್ಯಾಂಗಿಂಗ್ಸ್, ಡೋರ್ ಹ್ಯಾಂಗಿಂಗ್ಸ್, ಟೋರನ್ಸ್ ಎಲ್ಲ ಹ್ಯಾಂಡ್ ಮೇಡ್ ಮ್ಯಾಮ್. ಹ್ಯಾಂಡ್ ಮೇಡ್. ಇದು ರಂಗೋಲಿ ಬಾರ್ಡರ್ಸ್ ಮ್ಯಾಮ್. ಈಗ ರೆಡಿ ರಂಗೋಲಿ ಇರುತ್ತಲ್ಲ, ಅದಕ್ಕೆ ರಂಗೋಲಿ ಬಾರ್ಡರ್ ತರ. ಅದು ಮಾವಿನ ಎಲೆ ತರ ಮ್ಯಾಮ್, ಅದು ಬಟ್ಟೆಯಲ್ಲಿ ಮಾಡಿರೋದು, ವಾಷಬಲ್. ಮ್ಯಾಮ್ ಇದೇನು? ಇದು ಮ್ಯಾಮ್ ಮದ್ವೆಗೆ ಕಳಶ, ಚಂಬು ಆತರ ಯೂಸ್ ಮಾಡ್ತಾರ. ಇಲ್ಲ ಈ ತೆಂಗಿನಕಾಯಿ ಹೋಲ್ಡರ್ ಮ್ಯಾಮ್, ಇದು ನಿಮ್ದು ರಿಯಲ್ ತೆಂಗಿನಕಾಯಿನ ಇದ್ರ ಒಳಗಡೆ ಇಟ್ಬಿಟ್ಟು ಈ ತರ ಇಟ್ಬಿಟ್ಟು ಈಗ ಹುಡುಗನ ಕೈಗೆ ಈ ತರ ಕೊಡಕ್ಕೆ, ಮತ್ತೆ ಕಳ್ಸಕ್ಕೆ ಈ ತರ ಎಲ್ಲ ಯೂಸ್ ಮಾಡ್ಬೋದು ಮ್ಯಾಮ್. ಮತ್ತೆ ಮದ್ವೆಗೆ ಛತ್ರಿ, ಬೀಸನ್ಗೆ ಇದನ್ನು ಎಲ್ಲ ಮಾಡ್ತೀವಿ. ಎಲ್ಲ ವರ್ಕ್ನು ಮಾಡ್ಕೊಡ್ತೀರಾ? ಬಾಗ್ನದ ಮರ, ಇದೆಲ್ಲ ಆರ್ಡರ್ ಮದ್ವೆಗೆ ಏನೇನ್ ಬೇಕು ಎಲ್ಲಾನು ಕಸ್ಟಮೈಸ್ ಮಾಡ್ಕೊಡ್ತೀರಾ. ಇದು ಫೋಲ್ಡೇಬಲ್ ಹಾ ಮ್ಯಾಮ್, ಇದು ಈ ತರ ಆರ್ಚಿಗೆಲ್ಲ ದೇವ್ರ ಹಿಂದ್ಗಡೆ ಈಗ ನೀವು ಸ್ಟೋರೇಜ್ ಮಾಡುವಾಗ ತುಂಬಾ ಕಷ್ಟ ಆಗಲ್ಲ, ಇದನ್ನ ಜಸ್ಟ್ ಈ ತರ ಫೋಲ್ಡ್ ಆಗದ ಮ್ಯಾಮ್. ಇದು ಎಲ್ ಬೇಕಲ್ಲಿ ನೀಟಾಗಿ ಸ್ಟೋರೇಜ್ ಮಾಡ್ಬೋದು ಈಸಿಯಾಗಿ. ಮ್ಯಾಮ್ ನೀವು ಮೈಸೂರು ಅವರೇನಾ? ಹಾ, ನನ್ನ ಮೈಸೂರು. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9972880741. ಯಾರಿಗಾರು ಬೇಕು ಅಂತ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು. ಹಲೋ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಮಹೇಶ್ವರಿ. ಮ್ಯಾಮ್ ಇದೆಲ್ಲ ಹ್ಯಾಂಡ್ ಪರ್ಸ್ ಮತ್ತೆ ಬ್ಯಾಗ್ಸ್ ಪೂರ್ತಿ ಎಲ್ಲ ಕಾಟನ್ ಅಲ್ಲಿ ಮಾಡೋದು. ಓಕೆ, ಯಾವ ತರ ಬ್ಯಾಗ್ಸ್ ಇದೆ ಮೇಡಮ್? ಅಂದ್ರೆ ಗಿಫ್ಟಿಗೆ ತುಂಬಾ ಗಿಫ್ಟ್ ಐಟಮ್ ತುಂಬಾ ಮಾಡ್ಕೊಡ್ತೀವಿ. 20 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 20 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 650 ವರೆಗೂ ಇದೆ. 650 ವರೆಗೂ ಆ ತರದೆಲ್ಲ ಬ್ಯಾಗ್ಸ್ ಇದೆ. ಎಲ್ಲ ಬ್ಯಾಗ್ಸ್ ಇದೆ, ಕಾಟನ್ ಬ್ಯಾಗ್ಸ್ ಎಲ್ಲ ವೆರೈಟಿ. ಆಮೇಲೆ ಕಸ್ಟಮೈಸ್ ಸುಧಾ ಮಾಡ್ತೀವಿ. ಅವ್ರ ಬ್ಯಾಗ್ಸ್ ಒಂದು ಸಾರಿ ಏನಾದ್ರು ತಂದ್ಕೊಟ್ರೆ, ಸಾರಿ ಅಂತಲ್ಲ, ಅವ್ರು ಬಂದು ನಮ್ಮ ಹತ್ರ ಬಲ್ಕೊಡೋರಿಗೆ ನಮ್ಗೆ ಆ ತರ ಒಂದು ಪ್ಯಾಟರ್ನ್ ಇರುತ್ತೆ, ಅದನ್ನ ಕೊಟ್ಬಿಟ್ಟು ನಮಗ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಆ ತರ ಎಲ್ಲ ಮಾಡ್ತೀವಿ. ಅಂದ್ರೆ ತುಂಬಾ ಜನಕ್ಕೆ ಮಾಡ್ಕೊಡ್ತಾ ಇದ್ದೇನೆ ಆಲ್ರೆಡಿ. ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀನಿ, ಅಲ್ಲೆಲ್ಲ ಕೇಳ್ದವರಿಗೆಲ್ಲ ನಾವು ಮಾಡಿ ಕಳಿಸ್ತಾ ಇರ್ತೀನಿ. ಇದು ಎಲ್ಲ ಅದು ಅಂಬ್ರೆಲಾ ಕ್ಲಾತ್. ಇದು ಅಂಬ್ರೆಲಾ ಕ್ಲಾತ್, ಇದೆಲ್ಲ ಅಂಬ್ರೆಲಾ. ಇದೆಲ್ಲ ಫುಲ್ ಕಾಟನ್. ಕಾಟನ್ ಅಲ್ಲಿ ತುಂಬಾ ವೆರೈಟಿ, ಒಂದು 60-70 ವೆರೈಟಿ ಇದೆ ಮೇಡಮ್. ನೀವು ಮೈಸೂರಲ್ಲೇ ಇರೋದು? ನಾವು ಮೈಸೂರಲ್ಲೇ ಇರೋದು. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ. 9980918061. ಯಾರು ಬ್ಯಾಗ್ ಬೇಕು ಅಂತಂದ್ರೆ, ನಿಮ್ಗೆ ಬೇರೆ ತರ ಮಾಡಿಸ್ಬೇಕು ಅಂತಂದ್ರೆ, ಬಲ್ಕ್ ಆರ್ಡರ್ಸ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವ್ರ ಹತ್ರ ವುಡನ್ ಐಟಮ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು ಆಮೇಲೆ ಈ ತರ ಗೊಂಬೆಗಳಿದೆ. ಇನ್ನು ಮಕ್ಕಳಿಗೆ ಸುಮಾರು ಮರದ್ದು ಆಟಿಕೆಗಳಿದೆ. ಚಿಕ್ಕ ಮಕ್ಕಳಿಗೆ ಆಟ ಆಡ್ಸಕ್ಕೆ ಈ ತರ ಇದೆ. ಚಿಕ್ಕದವ್ರಿಗೂ ಇದೆಯಾ ಇದು? ಒಳಗಡೆನೆ ಹಾಕೋಬೋದಾ ಇದು? ಹಿಂಗೇನೆ ಹಿಂಗೆ ಹಾಕೋಬಹುದು. ಅದು 4 ಗೊಂಬೆ ಇದೆ ನೋಡಿ. ಅಲ್ಲಿ ದೊಡ್ಡದು 5, ದೊಡ್ಡದಿಂದ ಸಣ್ಣ ನೋಡಿ. ಗಡಿಯಾರ ಅಲ್ವಾ ಇದು? ಗಡಿಯಾರ ಮತ್ತೆ ಶೇಪ್ಸ್ ಎರಡು ಅಷ್ಟೇನೆ. ನಾನು ಇದನ್ನ ಆನ್ಲೈನ್ ಅಲ್ಲಿ ನೋಡಿದ್ದೆ, ಇಲ್ಲಿ ಇದು ನೋಡ್ತಾ ಒಂದು ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಎಲ್ಲಿಂದ ಬರ್ತಾ ಇರೋದು ನೀವು? ಹಾವೇರಿ ಡಿಸ್ಟ್ರಿಕ್ಟ್ ಅಗಡಿ ಅಂತ ಹೇಳಿ. ನಿಮ್ದು ಮೈನ್ ಆಗಿ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್, ಕ್ಯಾಸ್ಟ್ ಐರನ್ ವಿತ್ ಇನ್ಕ್ಲೂಡಿಂಗ್ ನ್ಯಾಚುರಲ್ ಇನ್ಸೆನ್ಸ್ ಸ್ಟಿಕ್ಸ್. ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದೆಲ್ಲ ನಮ್ದಿರೋದು. ಯಾವುದೇ ರೀತಿಯಾದ ಕೆಮಿಕಲ್ ಮಿಕ್ಸ್ ಇಲ್ಲ. ಸೊ ಇವಾಗ ಕ್ಯಾಸ್ಟ್ ಐರನ್ದು ಏನೇನಿದೆ ಮ್ಯಾಮ್? ನಮ್ದು ಕ್ಯಾಸ್ಟ್ ಐರನ್ ಅಲ್ಲಿ ನೀವು ಲೈಕ್ ಇದ್ರದ್ದು ಏನ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀನಿ. ಸೊ ಇದು ನಮ್ಮ ಹೆಲ್ತ್ ಇಂಪ್ರೂವೈಸ್ ಮಾಡುತ್ತೆ. ಹೌದು. ನಾವು ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಇನ್ನೊಂದು ನಮ್ಮ ಪ್ರೊಡಕ್ಷನ್ ಬೆನಿಫಿಟ್ ಏನಂತಂದ್ರೆ, ಇಟ್ಸ್ ಆಲ್ರೆಡಿ ಸೀಸನ್, ಸೊ ಇಟ್ಸ್ ರೆಡಿ ಟು ಯೂಸ್. ನೀವು ಯಾಕಂದ್ರೆ ಸೀಸನಿಂಗ್ ಮಾಡೋದ್ರಲ್ಲಿ ವೇರಿಯೇಷನ್ಸ್ ಆಯ್ತು ಅಂದ್ರೆ ನೀವು ಪ್ರಾಡಕ್ಟ್ ಕೆಟ್ಟೋಗುತ್ತೆ. ಸೊ ದಟ್ ಇಸ್ ಆಲ್ರೆಡಿ ಇಂಪಾರ್ಟೆಂಟ್. ನಾವು ಅದನ್ನ ಆಲ್ರೆಡಿ ಫ್ಯಾಕ್ಟರಿ ಸೀಸನಿಂಗ್ ಮಾಡಿದೀವಿ. ಸೊ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸೊ ಇದರಲ್ಲಿ ನಿಮಗೆ ಒಂದು ಸ್ಮಾಲ್ ಕಡಾಯಿ ಅಂತ ಬರುತ್ತೆ, ಅಂಡ್ ಇಟ್ಸ್ ಅರೌಂಡ್ 1.5 ಲೀಟರ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಬಿಗ್ ಕಡಾಯಿ ಅಂತ, ಇಟ್ಸ್ ಅರೌಂಡ್ ಒಂದು 2.5 ಲೀಟರ್ಸ್ ಅಲ್ಲಿವರೆಗೂ ವೇರಿಯೇಷನ್
ವೇರಿಯೇಷನ್ಸ್ ಇದೆ. ಇದು ನೀವು ಇನ್ಸೈಡ್ ಸಖತ್ ವೈಟ್ ಇದೆ, ಅದರಿಂದ ನಾವು ಏನ್ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಅಂಡ್ ಇಟ್ಸ್ ಲೈಫ್ ಟೈಮ್ ಲೈಫ್ ಟೈಮ್. ಹೌದು. ಅಂಡ್ ಇಟ್ಸ್ ಡಬಲ್ ಹ್ಯಾಂಡೆಡ್ ದೋಸೆ ತವ. ನಿಮಗೆ ನಾವು ದೋಸೆಗೆ ಅಂತ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಇದನ್ನ ಹಿಡ್ಕೊಳ್ಳಿ. ಅಂಡ್ ದಿಸ್ ಒನ್ ಇಸ್ ಚಪಾತಿ ರೊಟ್ಟಿ ತವ. ಇದ್ರ ಟೆಕ್ಸ್ಚರ್ ನೋಡಿ ರಫ್ ಇದೆ. ಹೌದು. ದೋಸೆಗೆ ಸ್ಮೂತ್ ಫಿನಿಶಿಂಗ್. ಬಿಕಾಸ್ ಆಫ್ ನೀವೀಗ ಹೋಟೆಲ್ ಅಲ್ಲಿ ಯಾಕೆ ದೋಸೆ ಅಷ್ಟೊಂದು ಟೇಸ್ಟ್ ಆಗುತ್ತೆ ಅಂದ್ರೆ ಅಥೆಂಟಿಕ್ ಆಗಿ ಒಂದೇ ದೋಸೆ ತವ ಯೂಸ್ ಮಾಡ್ತಾರೆ. ಅದನ್ನೇ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಮೇಂಟೈನ್ ಒನ್ ದೋಸೆ ತವ ಫಾರ್ ಓನ್ಲಿ ಫಾರ್ ದ ದೋಸೆ. ಓಕೆ ಮ್ಯಾಮ್, ಇದನ್ನ ಮೈಂಟೈನ್ ಮಾಡೋದು ಹಿಂಗೆ ನಾವು ಮೈಂಟೈನ್ ಮಾಡೋದು ಜಸ್ಟ್ ಸಿಂಪಲ್ ಇದೆ ಮ್ಯಾಮ್. ಇದನ್ನೆಲ್ಲ ವಾಶ್ ಮಾಡ್ತಿರಲ್ಲ, ಒಂದು ಹನಿಗೂ ಕೂಡ ನೀರ್ ಇರಬಾರ್ದು, ವಾಟರ್ ವೇಪರ್ ಇರಬಾರ್ದು. ಸೊ ನೀವೇನಾದ್ರು ಒಂದು ಬಟ್ಟೆ ತಗೊಂಡು ವಾಶ್ ಔಟ್ ಮಾಡಿ, ತಕ್ಷಣನೇ ಬಟ್ಟೆ ತಗೊಂಡು ವೈಪ್ ಮಾಡ್ಬೇಕು. ಅದರ್ವೈಸ್ ಲೋ ಫ್ಲೇಮ್ ಅಲ್ಲಿ ಸಿಮ್ ಮೇಲೆ ಇಡಿ. ಅದ್ರಲ್ಲಿ ಏನೋ ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗಿ ಹೋಗುತ್ತೆ. ಒಂದು 2-3 ಮಿನಿಟ್ಸ್ ಆಮೇಲೆ ಒಂಚೂರು ಆಯಿಲ್ ಅಪ್ಲೈ ಮಾಡಿ. ಆಯಿಲ್ ಅಪ್ಲೈ then you can maintain it for till 50 to 60 years. ಓಕೆ. ಯಾಕಂದ್ರೆ ನಾನು ಏನು ಕೇಳ್ತಿದ್ದೀನಿ ಅಂದ್ರೆ ಇದನ್ನ ಮೈಂಟೈನ್ ಮಾಡಕ್ ಗೊತ್ತಾಗಲ್ಲ ಅಂತಾನೆ ನಾನ್ ಸ್ಟಿಕ್ ಹೋಗ್ತಾರೆ ಎಲ್ಲರೂ. ಇಲ್ಲ, ಅದು ಒಂದು ಟಿಪ್ ಅನ್ನ ಕಲ್ತ್ಕೊಂಡ್ಬಿಟ್ರೆ ಇಟ್ಸ್ ಲೈಫ್ ಟೈಮ್ ಅಲ್ವಾ ಇದು. ಹೆಲ್ತ್ ಅನ್ನು ಕೂಡ ತುಂಬಾ ಇಂಪ್ರೂವೈಸ್ ಮಾಡಿ. ಹೌದು. ಇವಾಗ ಅದು ರೀಪ್ಲೇಸ್ಮೆಂಟ್ ಇರೋದೇ ಕ್ಯಾಸ್ಟ್ ಐರನ್. ಹೌದಲ್ವಾ? ನಾನ್ ಸ್ಟಿಕ್ ಎಷ್ಟು ಟಾಕ್ಸಿಕ್ ಅಂತಂದ್ರೆ ವೆರಿ ಡೇಂಜರಸ್ ಇದೆ. ಈಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಫಾಸ್ಟ್ ಫಾರ್ವರ್ಡಿಂಗ್ ಹೋಗ್ತಿದೆ. ಎಲ್ಲಾನು ನಾನ್ ಬಟ್ ದೇ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಆಲ್ ದಟ್. ಹೌದು, ಕರೆಕ್ಟ್. ನಾನೊಂದು 5 years ಹಿಂದೆಯಿಂದಾನೆ ನಾನು ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗತ್ತೆ. ಇದು ಪಡ್ಡುದು. ಇದು ಇದರಲ್ಲಿ ನಿಮ್ಗೆ ಇನ್ನೊಂದು ಸ್ಟ್ರಕ್ಚರ್ ನೋಡಬಹುದು. ನಿಮಗೆ ಈ ತರ ನಾವು ರೌಂಡ್ ಫಿನಿಶಿಂಗ್ ಕೊಡ್ತೀವಿ. ಲೈಕ್ ಇದು ಯಾವುದೇ ಗ್ಯಾಸ್ ಸ್ಟವ್ ಮೇಲೂ ಕೂಡ ಬ್ಯಾಲೆನ್ಸ್ ಆಗಿ ಕೂತ್ಕೊಳ್ಳುತ್ತೆ. ಅದರ್ವೈಸ್ ಇದ್ರಲ್ಲಿ ಫೇಸ್ ಮಾಡೋದೇನಂದ್ರೆ ಇದು ಬರೀ ಬೌಲ್ಸ್ ಮಾತ್ರ ಇರುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಅಳಗಾಡುತ್ತೆ. ಹೌದು. ಸೊ ನಾವು ಆ ತರನೇ ನೋಡ್ಬಿಟ್ಟು ಸ್ಟ್ರಕ್ಚರ್ ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಮ್ಯಾಮ್, ನಿಮ್ದು ಶಾಪ್ ಎಲ್ಲಿರೋದು? ನಮ್ದು ಶಾಪ್ ಆಕ್ಚುಲಿ ಎಲ್ಲೂ ಇಲ್ಲ ಮ್ಯಾಮ್. ನಾವು ಹಾವೇರಿಲಿ ಇರೋದು ಪ್ರೊಡಕ್ಷನ್. ಸೊ ಎಲ್ಲ ಇದ್ರು ಓವರ್ ಆಲ್ ಆನ್ಲೈನ್ ಅಲ್ಲಿ ನಾವು ಡೆಲಿವರ್ ಕೊಡ್ತೀವಿ. ಮ್ಯಾಮ್, ನಿಮ್ದು ನಂಬರ್ ಇವ್ರದ್ದು ನಿಮ್ಗೆ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಲೋ ಸರ್. ಸರ್, ನಿಮ್ಮ ಹೆಸರು? ಮನೋಹರ್. ಸರಿ, ಇದೆಲ್ಲ ಏನು ಸರ್ ನಿಮ್ದು? ಮೇಡಮ್, ಇದು ಕಾಂಪೋಸ್ಟಬಲ್ ಪ್ರಾಡಕ್ಟ್ ಗಳನ್ನ ನಾವು ಮಾಡ್ತಾ ಇರೋದು. ಪ್ಲಾಸ್ಟಿಕ್ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್, ಬಯೋಡಿಗ್ರೇಡಬಲ್ ಎಲ್ಲ. ಸೊ ಎಲ್ಲ ಪ್ಲಾಸ್ಟಿಕ್ ಫ್ರೀನೇ. ಎಸ್. ಸೊ ಎಲ್ಲ ಸೈಜಸ್ ಅಲ್ಲೂ ಅವೈಲೇಬಲ್ ಇದೆಯಾ? ಎಲ್ಲ ಸೈಜು 1/4 kg ಇಂದ ಹಿಡಿದು 10 kg 15 kg ವರೆಗೂ ಇದೆ. ಸರ್, ಇದೇನು Garbage ಡಸ್ಟ್ಬಿನ್ ಬ್ಯಾಗ್ಸ್? ಸೊ ಇದು ಅಷ್ಟೇ ಸರ್. ಇದು ಎಷ್ಟು ದಿನ ಬೇಕು ಕೊಳಿಯಕ್ಕೆ? 180 days ಬೇಕು. 180 days ಅಲ್ಲಿ ಕೊಳಿಯುತ್ತೆ. ಸೊ ಇದು ಅದೇನಾ? ಸೇಮ್. ಸೊ ಇದು ಗಾರ್ಬೇಜ್ ಬ್ಯಾಗ್ಸ್, ಇದು ಗಾರ್ಬೇಜ್ ಬ್ಯಾಗ್. ಸೊ ಕಲರ್ಸ್ ಅವೈಲೇಬಲ್ ಇದೆ. ಸೊ ಯಾವ ಕಲರ್ಸ್ ಬೇಕಾದ್ರೂ. ಸರ್, ಯಾವ್ದ್ರಲ್ಲಿ ಮಾಡಿರೋದು ಹಂಗಾದ್ರೆ? ಇದು PLA BB80 ಅಂತ ಕರಿತೀವಿ, ಅಂದ್ರೆ ಕಾರ್ನ್ ಸ್ಟಾರ್ಚ್. ಸೊ ಅದರದ ಒಂದು ಅಡ್ಯಾಟಿವ್ಸ್ ತೆಗೆದು ನಾವು ಅದನ್ನ ಪ್ರಿಪೇರ್ ಮಾಡಿ ಫೌಂಡೇಶನ್ ಮಾಡಿ ಮಾಡ್ತೀವಿ. ಗ್ರಾನೈಟ್ಸ್ ಆಗಿ ಕನ್ವರ್ಟ್ ಮಾಡಿ ಮಾಡ್ತೀವಿ. ಎಲ್ಲಿರೋದು ಸರ್ ಇದು? ಇದು ನಾರ್ತ್ ವಿಂಗ್ ಹೋಟೆಲ್, ಮೈಸೂರೇ. ನಾವು ಮೂಲತಃ ಮೈಸೂರಲ್ಲಿ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ನಾರ್ತ್ ವಿಂಗ್ ಅಂತ ಹೋಟೆಲ್ ಇದೆ, ಅದ್ರ ಆಪೋಸಿಟ್. ನಮ್ದು ಪ್ರೊಡಕ್ಷನ್ ಅಲ್ಲೇ ಆಗೋದು. ಓಕೆ. ಸೊ ಇವಾಗ ಇದು ಪ್ಲಾಸ್ಟಿಕ್ ಅಲ್ಲ ಅಂತ ಹೇಳಿದ್ರಿ. ಸೊ ಫುಡ್ ಗ್ರೇಡ್ ಇದು ಫುಡ್ ಗ್ರೇಡ್ ಅಂದ್ರೆ ನಾವು ನಾರ್ಮಲ್ ಫುಡ್ಸ್ ಗಳಿಗೆ ಅಂದ್ರೆ ಪರೋಟ ಇರ್ಬೋದು, ಚಪಾತಿ ಇರ್ಬೋದು, ಆಯಿಲ್ ರಿಲೇಟೆಡ್ ಇದಾಗಿ ಯೂಸ್ ಮಾಡಕ್ ಆಗಲ್ಲ. ಸೊ ಜಸ್ಟ್ ದಿನಸಿ ಕಟ್ಟಬಹುದು. ಇವಾಗ ಸುಮಾರು ಕಡೆ ನೋಡಿದೀನಿ ಹೋಟೆಲ್ ಅಲ್ಲಿ ಸಾಂಬಾರು ಬಿಸಿದು ಎಲ್ಲಾನು ಪ್ಲಾಸ್ಟಿಕ್ ಅಲ್ಲ ಅಂತ ಕಟ್ಟುತ್ತಾರೆ. ಸೊ ಅದು ಸೇಫ್? ಬಿಸಿ ಕಟ್ಬೋದು, ಬಟ್ ನಾವು ಹಾಕಿ ಇಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈಗ ನಾವು ಯಾವ್ದೋ ಒಂದು ಪದಾರ್ಥನ, ಆದ್ರೆ ಈಗ ಆಯಿಲ್ ಪದಾರ್ಥ ಇರ್ಬೋದು. ಸೊ ಪರೋಟನೇ ತಗೊಳ್ಳಿ ಎಕ್ಸಾಂಪಲ್ ಗೆ ತಗೊಂಡ್ರೆ ಅದು ಒಂದಿನ ಮ್ಯಾಕ್ಸಿಮಮ್ ಇಡ್ಬೋದು. ಮಿನಿಮಮ್ ಒಂದಿನ ಮೇಲೆ ಇಡ್ತೀವಿ ಅಂದ್ರೆ ಇದು ಒಳಗಡೆ ಅದು ಬೂಸ್ಟ್ ಬರುತ್ತೆ. ಸೊ ನಮ್ಗೆ ಇದನ್ನ ಅದಕ್ಕೆ ಯೂಸ್ ಮಾಡಕ್ ಬಿಟ್ಟು ಏನ್ ಮಾಡ್ತೀವಿ, ನಾವು ಅದನ್ನ ಬಿಸಾಕ್ತಿವಿ ಆಚೆ. ಅದು ನಮ್ಗೆ ಏನಾಗುತ್ತೆ, ನಮ್ಗೆ ಪ್ಲಾಂಟ್ಸ್ ಗಳಿಗೆ ಅಥವಾ ಹೊರಗಡೆ ಏನು ಎನ್ವಿರಾನ್ಮೆಂಟ್ ಆಗ್ತದೆ 180 days ವರೆಗೂ ಅದು ಒಳಗಡೆ ಅದು ಕಾಂಪೋಸ್ಟ್ ಆಗಿ ಕಟ್ ಆಗುತ್ತೆ. ಸೊ ಇದು ಪ್ಯೂರ್ಲಿ ಈಗ ಅಕಸ್ಮಾತ್ ಅದನ್ನ ಎಷ್ಟು ಇದನ್ನ ಹಸು ಇರ್ಬೋದು ಅಥವಾ ಇನ್ನೊಂದೇನೋ ಪ್ರಾಣಿ ತಿಂದ್ರು ಕೂಡ ಅವ್ರಿಗೆ ಏನು ಹಾಮ್ ಆಗಲ್ಲ. ಸೊ ಆ ಪರ್ಪಸ್ ಇದನ್ನ ಪ್ಲಾಸ್ಟಿಕ್ ಬ್ಯಾಗ್ಸ್ ಗೆ ಪೂರ್ತಿ ರೀಪ್ಲೇಸ್ಮೆಂಟ್ ಆಗಿ ನಾವು ಯೂಸ್ ಮಾಡ್ಕೋಬಹುದು, ಬಯೋಡಿಗ್ರೇಡಬಲ್. ಸೊ ನೀವು ಪ್ಲಾಸ್ಟಿಕ್ ಬ್ಯಾಗ್ ನ ಅಲ್ಲಿ ಇಲ್ಲಿ ತಗೊಂಡು ಹೋಗಕ್ಕಿಂತ ಅಟ್ಲೀಸ್ಟ್ ಈ ತರದ್ದು ಇದು ಅದಕ್ಕಿಂತನೂ ಒಂಥರ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಬ್ಯಾಗ್. ಸೊ ಇದನ್ನ ಕ್ಯಾರಿ ಮಾಡಿದ್ರೆ ನಿಮ್ಗೆ ನಮ್ಮ ನೇಚರ್ಗೆ ನಾವು ಗಿಫ್ಟ್ ಮಾಡ್ದಂಗೆ ಇದನ್ನ. ನಾವೇನ್ ಮಾಡ್ತಾ ಇದೀವಿ, ಈಗ ಕೆಲವೊಂದು ಆರ್ಗ್ಯಾನಿಕ್ ಅಂದ್ರೆ ಈಗ ಕಲರ್ಸ್, ಈಗ ನಿಮ್ದು ಯಾವ್ದು ಕಂಪನಿ ಇರುತ್ತೆ, ನಿಮ್ ಕಂಪನಿನ ನೀವು ಬ್ರ್ಯಾಂಡಿಂಗ್ ಮಾಡ್ಕೋಬೇಕು. ನಮ್ಗೆ ಇದ್ರ ಮೇಲೆ ಹೆಂಗಪ್ಪ ಬ್ರ್ಯಾಂಡಿಂಗ್ ಮಾಡೋದು? ಖಂಡಿತ ಮಾಡ್ಬೋದು. ನಾವ್ ಇದನ್ನ ಬ್ರ್ಯಾಂಡಿಂಗ್ ಕೂಡ ಮಾಡ್ಕೊಟ್ಟಿದೀವಿ. ಸೊ ಅಂಗಡಿದು ಏನಿರುತ್ತೆ ಅದನ್ನ ನೀವು ಹೆಸರನ್ನ ಪ್ರಿಂಟ್ ಮಾಡ್ಕೊಡ್ತೀರಾ. ಸೊ ಇದನ್ನ ಆರ್ಗ್ಯಾನಿಕ್ ಕಲರ್ಸ್ ಆಗಿ ನಾವು ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಕಲರ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಸರ್, ನಿಮ್ದು ನಂಬರ್ ಶೇರ್ ಮಾಡ್ತೀವಿ. ಇದು ಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಇನಿಷಿಯೇಟಿವ್ ಸರ್ ಇದು. ಪ್ಲಾಸ್ಟಿಕ್
ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ನಮ್ಗೆ ಏನ್ ಬಳಸೋದು ಅಂತ ಇವಾಗ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾ ಇದೆ ನಮ್ ನೇಚರ್ ಎಷ್ಟು ಹಾಳಾಗ್ತಾ ಇದೆ ಅಂತ. ಇವಾಗ ನಾವು ಆಕ್ಚುಲ್ ಆಗಿ ಚೇಂಜ್ ಆಗ್ಬೇಕು. ಖಂಡಿತ. ಅದಕ್ಕೆ ನಾನು ಇದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಪ್ಲಾಸ್ಟಿಕ್ ಸಪೋರ್ಟಿಂಗ್ ಅಂದ್ರೆ ಈಗ ನಾವು ಒಬ್ಬರೇ ಕೆಲಸ ಮಾಡಿದ್ರೆ ಆಗಲ್ಲ. ಹೌದು, 10 ಕೈಗಳು ಜೋಡಿಸಿದ್ರೆ ಮಾತ್ರ ಕೆಲಸ ಆಗುತ್ತೆ. Correct. ಈಗ ನೀವೇನ್ ಬಂದಿದ್ದೀರಾ ನಿಮ್ಗೆ ಅದು ಅನ್ನಿಸ್ತು, ನೀವು ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡಾಗ ನಿಮ್ಗೆ ಅದು ಏನು ಮಾಡ್ಬೋದು, ಅದ್ರ ಅರ್ಥ ಏನು ಅಂತ ನಿಮ್ಗೆ ಅರ್ಥ ಆಯ್ತು. ಹೌದು. ಅದೇ ತರ ನಮ್ ಜನಕ್ಕೆ ತಿಳಿಸ್ಬೇಕು. ಜನಕ್ಕೆ ಅದಕ್ಕೆ ತಿಳಿಸ್ಬೇಕು, ಫುಲ್ಲಿ ಹೌದು. ಸಪೋರ್ಟಿಂಗ್ ಅಂದ್ರೆ ನಿಮ್ಮಂತ ಯೂಟ್ಯೂಬರ್ಸ್ ಗಳು ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಹೌದು sir. ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು. ಖಂಡಿತ ಸರ್, ಅವೇರ್ನೆಸ್ ಬೇಕು ಅಂದ್ರೆ ನಿಮ್ಮಂತವ್ರು ಅದನ್ನ ತಿಳಿಸಿ ಹೇಳಿದ್ರೆ ಮಾತ್ರ ಅರ್ಥ ಖಂಡಿತ ಸರ್. ಎಷ್ಟೋ ಜನಕ್ಕೆ ಅವೇರ್ನೆಸ್ ಇದ್ರೂ ಕೂಡ ಅವರು ಬಳಸಲ್ಲ, ಅದನ್ನ ಮಾಡಲ್ಲ. ಯಾಕೆ ಅಂತಂದ್ರೆ ಯಾರು ಮಾಡೋರು ಇದನ್ನೆಲ್ಲ, ಯಾರು ಇದಕ್ಕೆ ದುಡ್ಡು ಖರ್ಚು ಮಾಡೋರು ಅಂತಾರೆ. ಹೌದು. ಬಟ್ ನಮ್ ನೇಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಇಡ್ಲೇಬೇಕು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ಸರ್, ಇದು ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಈ ಎಕ್ಸಿಬಿಷನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಏನಂತ ಹೇಳ್ತೀರಾ ಸರ್? ಹೌದು, ಇದು ಬಂದು PM ವಿಶ್ವಕರ್ಮ ಅವೇರ್ನೆಸ್ ಟ್ರೇಡ್ ಫೇರ್ ಅಂತ ಮಾಡ್ತಾ ಇದ್ವಿ. ಈ ಲೋಕಲ್ ಆರ್ಟಿಸನ್ಸ್ ಇದಾರಲ್ಲ ನಮ್ಮಲ್ಲಿ, ಗುಡಿ ಕೈಗಾರಿಕೆಗಳು ಮಾಡ್ತಾ ಇರ್ತಾರೆ. ಈಗ ಕುಂಬಾರ್ ಇರ್ಬೋದು, ವುಡ್ ವರ್ಕ್ ಇನ್ಲೇ ವರ್ಕ್ಸ್ ಇರ್ಬೋದು, ಅಥವಾ ಬೇರೆ ಚನ್ನಪಟ್ಟಣ ಟಾಯ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಧವಾದ ಈ ಲೋಕಲ್ ಆರ್ಟಿಸನ್ಸ್ ಜಸ್ಟ್ ಟು ಅಪ್ಲಿಫ್ಟ್ ಅವರ್ ಪ್ರಾಡಕ್ಟ್ ಅಂಡ್ ಜಸ್ಟ್ ಟು ರಿಟೈನ್ ಈ ಕಲೆನ ಉಳಿಸ್ಕೊಳ್ಳೋಕೋಸ್ಕರ ನಾವು ಈ ತರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಇಂಥದ್ದೆಲ್ಲ ನಶಿಸೋಗ್ತಾ ಇದೆ. ಹೌದು. ಸೊ ಆ ಕಲೆನ ಉತ್ತೇಜನ ಕೊಟ್ಟು ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೋದು. ಇಲ್ಲಿ ಹೆಚ್ಚು ಕಮ್ಮಿ ನಾನು ಒಂದು 50 ಸ್ಟಾಲ್ ಹಾಕ್ಸಿದ್ದೀನಿ. ಇಲ್ಲಿ ಎಲ್ಲಾ ತರ ನಮ್ಮ 18 ಟ್ರೇಡ್ಸ್ ಐಡೆಂಟಿಫೈ ಮಾಡಿರೋ ಟ್ರೇಡ್ಸ್ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು 3 ದಿನಗಳ ಕಾಲ ನಡೀತದೆ, 12, 13, 14. ಸೊ ಅವರಲ್ಲಿ ಇಲ್ಲಿ ಹಲವಾರು ಕಡೆ ನಾನು ಪಬ್ಲಿಸಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೈಸೂರು ಇಟ್ಸ್ ಎ ನೋನ್ ಪ್ಲೇಸ್ ಫಾರ್ ಟೂರಿಸ್ಟ್. ಸೊ ಅವರು ಬಂದು ನಮ್ಮ ಪ್ರಾಡಕ್ಟ್ಗಳು ನೋಡಿ ಪರ್ಚೇಸ್ ಮಾಡಿ ಅನ್ನೋ ಒಂದು ಇದು ಅಷ್ಟೇ, ಜಸ್ಟ್ ಫಾರ್ ದ ಲೈವ್ಲಿಹುಡ್ ಆಫ್ ದಿಸ್ ಆರ್ಟಿಸನ್ಸ್. ಇದು ನಮ್ದು ನೋಡ್ಕೊಂಡು ಬಂದೆ ಸರ್ ಒಳಗಡೆ. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಪ್ಲಾಸ್ಟಿಕ್ ರೀಪ್ಲೇಸ್ಮೆಂಟ್ ಆಗಿ ನಾವು ಯೂಸ್ ಮಾಡ್ಬೋದು. ನಮ್ ನೇಚರ್ಗೆ ನಾವು ಒಂದು ಗಿಫ್ಟ್ ಅಂತಾನೆ ಕೊಡ್ಬೋದು ಸರ್. ಇದು ಮೈನ್ ಆಗಿ ಆರ್ಗನೈಸ್ ಮಾಡಿದ್ದು ಇವರೆಲ್ಲಾನು ಇಳಿಲಿ ಅಂತ. ಹೌದು. ಸರಿ ಸರ್. ಅದಲ್ಲದೆ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದಾರ, ಅಗೇನೆಸ್ಟ್ ಪ್ಲಾಸ್ಟಿಕ್. ಅಫ್ಕೋರ್ಸ್ ಈಗ ಪ್ಲಾಸ್ಟಿಕ್ ಎಷ್ಟು ಥ್ರೆಟ್ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಎಸ್ಪೆಷಲಿ ನಾವು ಮಕ್ಕಳಿಗೆಲ್ಲ ಆಟಿಕೆಗಾಗಿ ಪ್ಲಾಸ್ಟಿಕ್, ಎಸ್ಪೆಷಲಿ ಚೈನಾ ಮೇಡ್ ಪ್ರಾಡಕ್ಟ್ಸ್ ತುಂಬಾ ಸರ್ಕ್ಯುಲೇಟ್ ಆಗಿದೆ. ಅದನ್ನ ರಿಪ್ಲೇಸ್ ಮಾಡೋಕ್ಕೋಸ್ಕರ ವಿ ಆರ್ ಪ್ರಮೋಟಿಂಗ್ ದಿಸ್ ಚನ್ನಪಟ್ಟಣ ಟಾಯ್ಸ್. ನೀವು ನೋಡಿದಾರ, ಇದೆಲ್ಲ ಆರ್ಗ್ಯಾನಿಕ್ ಪೇಂಟ್ ಇಂದ ಮಾಡಿರ್ತಾರೆ. ಅದೆಲ್ಲ ವುಡನ್ ಐಟಮ್ಸ್, ಜಸ್ಟ್ ಹಾರ್ಮ್ಫುಲ್ ಇಲ್ಲ. ಹೌದು. ಸೊ ಅದು ಆಮೇಲೆ ರಿಪ್ಲೇಸ್ಮೆಂಟ್ ಆಫ್ ಪ್ಲಾಸ್ಟಿಕ್ ಕವರ್ ವಿತ್ ಬ್ಯಾಗ್ಸ್. ಆಫ್ ಕೋರ್ಸ್. ಸೊ ಬ್ಯಾಗ್ ಅಂಗಡಿನೂ ತುಂಬಾ ನೋಡ್ತಾ ಇದ್ದೀನಿ. ಜೂಟ್ ಬ್ಯಾಗ್ಸ್ ಇದೆ, ಹೌದು. ಕಾಟನ್ ಬ್ಯಾಗ್ಸ್ ಇದೆ, ಅಂಡ್ ಈವನ್ ಕಾರ್ ಮೇಡ್ ಪ್ರಾಡಕ್ಟ್ಸ್ ಇವೆ ಕೆಲವೊಂದೆಲ್ಲ. ಸೊ ವಿ ಆರ್ ಎನ್ಕರೇಜಿಂಗ್ ದಿಸ್ ಟೈಪ್ ಆಫ್ ಆರ್ಟಿಸನ್ಸ್ ಸೊ ದಟ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿನೂ ಇರ್ತದೆ, ಜೊತೆಗೆ ನಮ್ಮ ಏನ್ ಕಲೆ ಇದೆಯಲ್ಲ ಆ ಕಲೆಯನ್ನು ನಾವು ಉತ್ತೇಜಿಸ್ತಾ ಇದ್ದೀವಿ. ಇವಾಗ ನೋಡಕ್ ಹೋದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಏನ್ ಬೇಕಾದ್ರೂ ಸಿಗತ್ತೆ. ಸೊ ಅದ್ರ ಮಧ್ಯೆ ಈ ಆರ್ಟಿಸ್ಟ್ ಹೆಂಗೆ ಅಂತ ಟೆಕ್ನಾಲಜಿ ಆಬ್ವಿಯಸ್ಲಿ ಮುಂದುವರಿಲೇಬೇಕು, ಆಮೇಲೆ ಮುಂದುವರಿತಾನೆ ಇರ್ತದೆ. ಈಗ ಎಲ್ಲದೂ ಈ ರಿಪ್ಲೇಸ್ಮೆಂಟ್ ಬರ್ತಾ ಇದೆ. ಈಗ ನಾವು ಮುಖ್ಯವಾಗಿ ಈಗ ಮ್ಯಾನ್ ಪವರ್ ಇಶ್ಯೂ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸೊ ಇವರೆಲ್ಲ ಲೋಕಲ್ ಆರ್ಟಿಸನ್ಸ್, ಇವ್ರುಗಳು ಮಾಡೋ ಪ್ರಾಡಕ್ಟ್ಗೆ ಅದು ವ್ಯಾಲ್ಯೂನೇ ಬೇರೆ ಇರ್ತದೆ, ಆವಾಗಿಂದನೂ ಬಂದಿದೆ. ಸೊ ಅದನ್ನ ಎತ್ತಿಡಿಯೋಕ್ಕೋಸ್ಕರ ಇದೆಲ್ಲ ಆಬ್ವಿಯಸ್ಲಿ ಇವ್ರುಗಳಿಗೂ ನಮ್ಮಲ್ಲಿ ಒಂದು ಇನೋವೇಷನ್ ಸ್ಕೀಮ್ ಅಂತ ಇದೆ. ಈ ಪ್ರಾಡಕ್ಟ್ಗಳವರು ಗುಡಿ ಕೈಗಾರಿಕೆ ಏನ್ ಮಾಡ್ತಾ ಇದಾರ, ಇವ್ರಿಗೆ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನ ಅಪ್ಗ್ರೇಡ್ ಮಾಡೋದಕ್ಕೂ ನಮ್ಮಲ್ಲಿ ಸಹಾಯ ಇದೆ. ಅದ್ರ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಆಮೇಲೆ ಮಾರ್ಕೆಟಿಂಗ್ ಸಪೋರ್ಟ್. ಈಗ ಮಾರ್ಕೆಟ್ ಈ ತರ ಎಕ್ಸಿಬಿಷನ್ಸ್ ಕೆಲವೊಂದು ನಡೀತಾ ಇದೆ, ಎಲ್ಲ ಆನ್ಲೈನ್ ಬಂದಿದೆ. ಈಗ ನಾವು ಇದಕ್ಕೆ ಅಂತಾನೆ ಒಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. ಬೇರೆ ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇವ್ರನ್ನೆಲ್ಲ ಕರೆದು ಅವರಲ್ಲಿ ಇವ್ರ ಪ್ರಾಡಕ್ಟ್ ನ ಎನ್ರೋಲ್ ಮಾಡಿಸಿ ಮಾರ್ಕೆಟ್ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. ತುಂಬಾ ಒಳ್ಳೆ ಪ್ರೋಗ್ರಾಮ್ ಸರ್ ಇದು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆದಷ್ಟು ನಿಮ್ ಕಡೆಯಿಂದನೂ ನಾನು ಸಪೋರ್ಟ್ ಬಯಸ್ತೀನಿ. ಹೆಚ್ಚು ಪಾರ್ಟಿಸಿಪೇಟ್ ಮಾಡಿ. ನೀವೆಲ್ಲ ಯಾರು ನೋಡ್ತಾ ಇದ್ದೀರಾ ಖಂಡಿತ ಇಲ್ಲಿ ಬಂದು ವಿಸಿಟ್ ಮಾಡಿ. ಸ್ಟಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಆಕ್ಚುಲಿ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಇದನ್ನ. ಥ್ಯಾಂಕ್ ಯು ಸರ್. ಈ ಇಕೋ ಫ್ರೆಂಡ್ಲಿ ಬ್ಯಾಗ್ಸ್ ಇದೆ, ಇದ್ರಲ್ಲೇ ತುಂಬಾ ಆಪ್ಷನ್ಸ್ ಇದೆ. ಎಷ್ಟು ತರ ಆಪ್ಷನ್ ಇದೆ ಅಂತ ಕೇಳೋಣ ಬನ್ನಿ. ಹಾಯ್ ಮ್ಯಾಮ್. ಹಲೋ. ಎಲ್ಲಿಂದ ಬರ್ತಾ ಇರೋದು ನೀವು? ಮೈಸೂರು ಶ್ರೀರಾಮ್ಪುರ. ಸೊ ನಿಮ್ದು ಪ್ಲಾಸ್ಟಿಕ್ ಫ್ರೀ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದೀರಾ. ಸೊ ಎಷ್ಟು ತರದ ಬ್ಯಾಗ್ಸ್ ಇದೆ ಮ್ಯಾಮ್? ನಮ್ದು ಮೇನ್ ಆಗಿ ಬಂದ್ಬಿಟ್ಟು ಕಾಟನ್ ಮತ್ತೆ ಜೂಟಲ್ ಬ್ಯಾಗ್ಸ್ ಇರುತ್ತೆ. ಇಕೋ ಫ್ರೆಂಡ್ಲಿ ಅಲ್ಲ, ಸಸ್ಟೈನಬಲ್ ಡ್ಯೂರಬಲ್ ಬ್ಯಾಗ್ಸ್. ಓಕೆ. ಸೊ ಕಾಟನ್ ಅಲ್ಲಿ ಪ್ಲೇನ್ ಬ್ಯಾಗ್ಸ್, ಫ್ಯಾಷನ್ ಬ್ಯಾಗ್ಸ್ ಅಂತ 2 ಕೆಟಗರಿ ಬರುತ್ತೆ. ಸೊ ಪ್ಲೇನ್ ಬ್ಯಾಗ್ಸ್ ಅನ್ನು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅಂದ್ರೆ ಪ್ರಿಂಟ್ ಈ ತರ ಎಲ್ಲ ಪ್ರಿಂಟ್ ಬೇಕು ಅಂದ್ರೆ ಯಾವ ತರ ಪ್ರಿಂಟ್ ಬೇಕು ಆ ತರ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇದೆ ಆ ತರ ಮಾಡ್ಕೊಡ್ತೀವಿ. ಫ್ಯಾಷನ್ ಬ್ಯಾಗ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಮೋರ್ ದನ್ 50 ವೆರೈಟೀಸ್ ವಿ ಹ್ಯಾವ್. ಸೊ ಇದನ್ನು ಕಸ್ಟಮೈಸ್ ಮಾಡಿರೋದಾ? ಕಸ್ಟಮೈಸ್ ಮಾಡಿರೋದು. ಸೊ ನಿಮ್ಗೆ ಈ ತರ ನಿಮ್ಗೆ ಏನು ಮೋಟಿವೇಶನಲ್ ಥಾಟ್ಸ್ ಇರುತ್ತೆ, ಏನ್ ಬೇಕಾದ್ರೂ ಹೇಳಿದ್ರೆ ಇವ್ರು ಆ ತರನ ಪ್ರಿಂಟ್ ಮಾಡ್ಕೊಡ್ತಾರೆ, ಡಿಸೈನ್ ಮಾಡಿ ಪ್ರಿಂಟ್ ಮಾಡ್ಕೊಡ್ತೀರಾ. ಸೊ ಈ ತರ ಬ್ಯಾಗ್ಸ್ ಇದೆ. ಕಲಂಕಾರಿ ಪ್ರಿಂಟ್ ಬ್ಯಾಗ್. ಕಲಂಕಾರಿ ಪ್ರಿಂಟ್ ಸಿಂಗಲ್ ಜಿಪ್ ಅಲ್ವಾ? ಹೌದು. ಓಕೆ. ಇದು ಸ್ಲಿಂಗ್ ಬ್ಯಾಗ್ಸ್. ಸ್ಲಿಂಗ್ ಬ್ಯಾಗ್ಸ್. ಓಕೆ. ಇದೆಲ್ಲ ತಾಂಬೂಲ ಬ್ಯಾಗ್ಸ್ಗಳು. ತಾಂಬೂಲ ಬ್ಯಾಗ್ಸ್.
ಕಾಟನ್ ಅಲ್ಲಿ ತಾಂಬೂಲ ಬ್ಯಾಗ್ಸ್ ಪ್ರಿಂಟೆಡ್ ಇರುತ್ತೆ, ಪ್ಲೇನ್ ಬ್ಯಾಗ್ಸ್ ಗಳು ಇರುತ್ತೆ. ಸೊ ತಾಂಬೂಲ ಬ್ಯಾಗ್ಸ್ ನಾವು ಯೂಶುವಲ್ ಆಗಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ನೋಡ್ತೀವಿ. ಸೊ ಅದಕ್ಕೆ ಇದು ರಿಪ್ಲೇಸ್ಮೆಂಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ ಅಣ್ಣ. ಇದು ಯಾವ ತರದ್ದು? ಇದು ಜೋಲಾ ಬ್ಯಾಗ್ ಅಂತಾರೆ, ಇದು ಸಾಹಿತಿಗಳೆಲ್ಲ ಯೂಸ್ ಮಾಡ್ತಾರಲ್ಲ. ಸೊ ಇದು ಜೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಈ ಬ್ಯಾಗ್ ಗಳು. ಸೊ ಹಿಂಗ್ ಯೂಸ್ ಮಾಡ್ಬೋದು ಇದನ್ನ. ಚೆನ್ನಾಗಿದೆ. ಇದು ಮ್ಯಾಮ್ ಇದು ನಿಮ್ಗೆ ಟೋಟ್ ಬ್ಯಾಗ್, ಇದು ಬ್ಲಾಕ್ ಕಲರ್ ಅಲ್ಲಿ ಕ್ಯಾನ್ವಾಸ್ ಟೋಟ್ ಬ್ಯಾಗ್. ಇದು ಇದಕ್ಕೆ ಜಿಪ್ ಇರುತ್ತೆ, ಇನ್ಸೈಡ್ ಪಾಕೆಟ್ ಬರುತ್ತೆ. ಸೊ ಎನಿ ಪರ್ಪಸ್ ಗೆ ಯೂಸ್ ಮಾಡ್ಬೋದು. ಫುಲ್ ಗಟ್ಟಿ ಇದೆ, ಡ್ಯೂರೇಬಲ್ ಅಂತ ಅನ್ಸುತ್ತೆ. ಇದೆಲ್ಲ ಫ್ಯಾಷನ್ ಹ್ಯಾಂಡ್ ಬ್ಯಾಗ್ಸ್ ಗಳು ಲೇಡೀಸ್ ಗೆ. ಇದ್ರಲ್ಲಿ ನಾವು ತುಂಬಾ ಡಿಸೈನ್ಸ್ ಮಾಡಿರ್ತೀವಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಅಲ್ಲಿ ನೀವು ತಗೋಬಹುದು. ಪೂರ್ತಿ ವಾಷೇಬಲ್ ಅಲ್ವಾ? ಎಸ್ ವಾಷಬಲ್, ಡ್ಯೂರಬಲ್ ಪ್ರಾಡಕ್ಟ್ಸ್, ರೀಯೂಸಬಲ್. ಸೊ ಈ ತರದ್ದು. ಸೊ ಇಲ್ಲೂ ಬ್ಯಾಗ್ಸ್ ಇದೆ. ಹೌದು, ಇದು ರಿಟರ್ನ್ ಗಿಫ್ಟ್ಸ್ ಗೆ ತಾಂಬೂಲ ಬ್ಯಾಗ್ ಟೈಪ್ ಎಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ನಿಮ್ ಶಾಪ್ ಶ್ರೀರಾಮ್ಪುರದಲ್ಲಿ ಇರೋದು? ಶ್ರೀರಾಮ್ಪುರ BML. ಓಕೆ, ಸೊ ಇದೆ ಅಲ್ವಾ ಕಾರ್ಡ್? ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಯಶೋದಮ್ಮ. ಯಶೋದಮ್ಮ. ಕ್ರೋಶ ಹಾಕ್ತಾ ಇದ್ದೀರಾ ಅವಾಗಿಂದನೂ ನೋಡ್ತಾ ಇದ್ದೀನಿ. ಐಟಮ್ಗಳು ಯಾವ್ದು ಎಲ್ಲ ಕ್ರೋಶದಲ್ಲೂ ಹಾಕ್ತಾರೆ, ನಿಟಿಂಗ್ ಅಲ್ಲೂ ಹಾಕ್ತಾರೆ. ಸುಮಾರು ಮಾಡಿ ಇಟ್ಟಿದ್ದೀರಾ ಇಲ್ಲಿ. ಏನೇನ್ ಮಾಡಿದೀರಾ? ಇದು ಹಾಕೊಡೋದು, ಹಾ, ನಿಮ್ಮ ಹತ್ರ ಮಾಡಿ ನೋಡ್ಬೋದು. ಆಮೇಲೆ ಇದೊಂದು ಶಾಲ್ ಇದೆ. ಆಮೇಲೆ ಕನ್ನಡ ಹಾಕೋತಾರಲ್ಲ, ಹಾ 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 ಹಾ. ಇದು ಬಾಗು ತೋರಣ, ಕಟ್ಟು ಬ್ಲೌಸ್, ಹಾ ಮುಂದೆ ಇದೆ ಬಾಗು ತೋರಣ ಇದೆಲ್ಲ. ಮತ್ತೆ ಇದು ಪರ್ಸು ಹಾಕ್ತಾರೆ. ಹಾ ಹಾ ಹಾ. ಇದು ಇದು ಸೊ ಎಷ್ಟು ದಿನ ಬೇಕು ಇದನ್ನ ಹಾಕಕ್ಕೆ? 2 days ಅಲ್ಲಿ ಹಾಕ್ತೀವಿ. 2 days ಅಲ್ಲಿ ಹಾಕ್ಬಿಡ್ತೀರಾ ಇದನ್ನ? ಹಾಕ್ತಾರೆ. ಮತ್ತೆ ಗಂಡ್ ಮಕ್ಳದು ಬನೀನು, ಅದೇ ಸ್ವೆಟರ್ ಎಲ್ಲ ಹಾಕ್ತಾರೆ. ಸ್ವೆಟರ್, ಬಾಗು ತೋರಣ, ತಟ್ಟೆ ಮೇಲೆ ಮುಸಲೇಸು, ಪರ್ಸು, ಸುಮಾರು ಐಟಮ್ ನಿಮ್ಗೆ ಯಾವ್ದು ಬೇಕು ಅದೇ. ಇದೆಲ್ಲ ನೀವೇ ಮಾಡಿರೋದಾ? ಹಾ, ಹೌದು ಮ್ಯಾಮ್. ಇದು ವಿಶ್ವಕರ್ಮ ಮೋದಿ ಅವರು ಕೊಟ್ಟಿದ್ರಲ್ಲ, ಆ ಕ್ಲಾತ್ ಅಲ್ಲಿ ಮಾಡಿರೋದು. ಇದು ಕರ್ಟನ್ ಹೋಲ್ಡರ್, ಸ್ಕ್ರೀನ್ ಕಾಪ್ ಅಂತ. ಸ್ಕ್ರೀನ್ ಹೋಲ್ಡರ್. ಸ್ಕ್ರೀನ್ ಹಾಕೋದು. ಹಿಂಗ್ ಇಟ್ಕೊಂಡ್ರೆ ಸ್ಕ್ರೀನ್ ನಿಂತ್ಕೊಳ್ಳುತ್ತೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ಕಾರ್ ಹ್ಯಾಂಗಿಂಗ್ಗೆ, ಸೈಕಲ್ಗೆ ಎಲ್ಲ ಹಾಕ್ಬೋದು. ನೀವ್ ಯಾವ ತರ ಹೇಳ್ತೀರಾ ಆ ತರ ಡಾಲ್ಸ್ ಎಲ್ಲ ಮಾಡ್ಕೊಡ್ತೀರಾ? ಇದನ್ನು ಅಷ್ಟೇ ಯಾವ ಕಲರ್ ಕಾಂಬಿನೇಷನ್ ಬೇಕು ಅದನ್ನೇ ಮಾಡ್ಕೊಡ್ತೀರಾ? ಕ್ವಾಲಿಟಿನೂ ಇದೆ. ಮಿಕ್ಸಿಂಗ್ ಕಲರ್ ಅಲ್ಲೂ ಬೇಕು ಅಂದ್ರೆ ಹುಟ್ಟಿದ ಮಗುಗಳು ಸ್ಕಾಫು ಇಂದ ಟೋಪಿ ಮತ್ತೆ ಚಿಕ್ಕ ಮಕ್ಳದ್ದು ಬರುತ್ತಲ್ಲ ಅವೆಲ್ಲ ಹಾಕ್ತಾರೆ. ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿ ಯಾವ್ದು ಬೇಕು ಯಾವ ಕಲರ್ ಹೇಳ್ತಾರೆ ಆ ಕಲರ್ ಎಲ್ಲ ಹಾಕ್ತಾರೆ. ನೀವು ಮೈಸೂರು ಅವರೇನಾ? ಹೌದು ಮೇಡಮ್, ಗಾಯತ್ರಿಪುರಂ ಅಲ್ಲಿ ಇದ್ದೀವಿ. ನಿಮ್ ನಂಬರ್ ಹೇಳ್ಬಿಡಿ ಮೇಡಮ್. ಮೇಡಮ್ ನಮ್ ನಂಬರ್ 6361620797. ಓಕೆ ಮೇಡಮ್, ಆಯ್ತು. ಯಾರು ಬೇಕು ಅಂದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವ ಕಲರ್ ಬೇಕು, ಯಾವ ಸೈಜ್ ಬೇಕು ಎಲ್ಲಾನು ಹಾಕೊಡ್ತಾರೆ. 2 ದಿನದಲ್ಲಿ ಹಾಕೊಡ್ತಾರಂತೆ. ಸೊ ನೀವ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಡೀಟೇಲ್ಸ್ ಬೇಕು ಅಂದ್ರೂ ಹಾಕೊಡ್ತೀವಿ. ಯಾವ್ದು? ಹೊಚ್ಕೊಳ್ತಾರಲ್ಲ ಶಾಲು. ಓಕೆ, ನಿಮ್ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕು ಅಂತಂದ್ರೆ. ಸೊ ನನ್ ಫೇವ್ರೆಟ್ ಪಂಚಲೋಹದ ಉಂಗುರ ಎಷ್ಟೊಂದು ಇಟ್ಟಿದ್ದಾರೆ ನೋಡಿ ಇಲ್ಲಿ. ನಾನ್ ಸುಮಾರು ಒಂದು 2 ವರ್ಷದಿಂದ 8-10 ತಗೊಂಡಿದ್ದೀನಿ, ಚಿನ್ನ ತಗೊಳಕ್ ಆಗಲ್ಲ ಅಂತ. ನೋಡಿದ್ರೆ ಸೇಮ್ ಚಿನ್ನ ತರಾನೇ ಕಾಣಿಸುತ್ತೆ ಇದು. ಸರ್ ಇನ್ನೇನೇನ್ ಐಟಮ್ಸ್ ಇದೆ ಈ ತರದ್ದು? ಮೇಡಮ್, ಚಿನ್ನದ ಉಂಗುರಗಳಿದೆ, ಆಮೇಲೆ ಓಲೆಗಳಿದೆ. ಹಾ, ಇದ್ಯಾವ್ದು? ಇದು ಪಂಚಲೋಹತೆ, ಪಂಚಲೋಹದ ಓಲೆಗಳು. ಸೇಮ್ ಚಿನ್ನ ಟೈಪ್ ಕಾಣ್ತದೆ. ಹೌದು ಹೌದು. ಇದು ಯೂಸ್ ಮಾಡಿದಷ್ಟೇ ಶೈನಿಂಗ್ ಜಾಸ್ತಿ. ಯಾಕಂದ್ರೆ ನಾನು ಸುಮಾರು ತಿಂಗಳಿಂದ ಹಾಕಿದ್ದೀನಿ ಇದು. ಯಾರು ನೋಡಿದವರು ಗೋಲ್ಡ್ ಅಂತಾನೆ ಕೇಳ್ತಾರೆ, ಅಷ್ಟು ಶೈನಿಂಗ್ ಇದೆ ಇದು. ಅದ್ರಲ್ಲಿ ಏನಂದ್ರೆ ಹೀಟ್ ಇದ್ರ ಸತನು ಕಂಟ್ರೋಲ್ ಆಗ್ತಿರ್ತದೆ. ಹಂಗಾಗಿ ಕಾಪರ್ ಬಿತ್ತು ಹಿತ್ತಾಳಿ ಆಡಿ ಮಿಕ್ಸ್ ಮಾಡಿ ಮಾಡಿರ್ತೀವಿ. ಇನ್ನೇನಿದೆ ನಿಮ್ಮಲ್ಲಿ? ಪೆಂಡರ್ ಇದೆ. ಹಾ, ಇದೆಲ್ಲ ಪಂಚಲೋಹತೆ ಮೇಡಮ್. ಇದು ಮೇನು. ಯಾಕಂದ್ರೆ ನೋಡಿ, ಇದು ಇದ್ರಲ್ಲಿ ಸರಸ್ವತಿ ಮುಖ ಇರ್ತದೆ. 3 ದಿನ ನೋಡೋದ್ರಲ್ಲಿ ಇದನ್ನ ಕಾಣ್ತದೆ. ಆಮೇಲೆ ಆಂಜನೇಯಂದು ಇದು ತಾಮ್ರದ ಮೇಡಮ್. ಇದು ಮೇನ್ ಐತಲ್ ಮೇಡಮ್. ಇದಕ್ಕೆ ತಾಮ್ರ ತಾಂಬೆಯಲ್ಲಿ ನೀರ್ ಕೊಟ್ಟಿದ್ದೀವಿ ನಾವು ತಂದು. ಅವಾಗ BP, ಶುಗರ್, ಹೀಟ್ ಏನೇ ಇರ್ತಿಲ್ಲ, ಏನ್ ಪೇನು ಬರ್ತಿಲ್ಲ, ಯಾವ್ದು ಬರ್ತಲ್ಲ. ಎಷ್ಟು ದೂರ ಬೇಕಾದ್ರೆ ನಡ್ಕೊಂಡು ಹೋಗ್ತಿದೀವಿ. 20 ಕಿಲೋಮೀಟರ್ 30 ಕಿಲೋಮೀಟರ್ ನಡೆದ್ರೆ ಆಯ್ತು ಹಾಕಿತ್ತಲ್ಲ ಮನುಷ್ಯ. ಈಗ ಯಾಕಂದ್ರೆ ಆಯ್ತು ಸರಿ ಕೊಟ್ಟದ ನಾವು ಕುಡಿಯಂತ ನೀರು ಕಲ್ಮೇಶನ್ ಏನು ಇರಲ್ಲ, ಹೌದಲ್ಲ. ಫಿಲ್ಟರ್ ನೀರ್ ಕುಡ್ತೀವಿ. ಯಾಕಂದ್ರೆ ಏನೇ ಇರಲ್ಲ. ಹೌದು, ತಾಮ್ರ ಎಲ್ಲ ಇತ್ತೇಳೆಲ್ಲ ಪಂಚರು ಏನೂ ಇರಲ್ಲ ಅವ್ರಿಗೆ. ಹಂಗಾಗಿ ಮನುಷ್ಯನಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಾಪರ್ ಹ್ಯಾಂಡ್ ಮೇಲೆ ಇರ್ತದೆ.
ಹೀಟ್ ಕಮ್ಮಿ ಆಯ್ತು. ಈ ಟೈಪ್ ಹಚ್ಚಕ್ ಬರ್ತದೆ. Heat ಇದು ಸರ್ ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಹೊಸಪೇಟೆ ಮೇಡಮ್, ಅಗ್ರಿಬೊಮ್ಮನಹಳ್ಳಿ ಜಿಲ್ಲೆ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ಹೊಸಪೇಟೆ ಸರ್ ಜಿಲ್ಲೆ. ಯಾರು ಬೇಕು ಅಂತಂದ್ರೆ ನೀವು ಕಳಿಸ್ಕೊಡ್ತೀರಾ? ಕಳಿಸ್ತೀವಿ ಸರ್ ನಿಮ್ ನಂಬರ್ ಕೊಡಿ, ಇದೆ ಅಲ್ವಾ? ಸೊ ನಿಮ್ಗೆ ಯಾರಿಗಾರು ಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೊಂದು ಪ್ರಾಡಕ್ಟ್ ಇದೆ, ಕೇಶವರ್ಧಿನಿ ಹರ್ಬಲ್ ಹೇರ್ ಆಯಿಲ್ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ನ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿರೋದು? ನಾವು ಹುಣಸೂರಿಂದ ಇಲ್ಲಿ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀವಿ ಆಯಿಲ್ಗೋಸ್ಕರ. ಇಲ್ಲಿ ಕಸ್ಟಮರ್ ಜಾಸ್ತಿ ಇದ್ದಾರೆ ಮೈಸೂರಲ್ಲಿ, ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ಸೆಟ್ಲ್ ಆದ್ರೆ. ಏನ್ ವಿಶೇಷತೆ ಮೇಡಮ್ ಈ ಹೇರ್ ಆಯಿಲ್? ಮೇಡಮ್ ಇದು ಡ್ಯಾಂಡ್ರಫ್ ಇದ್ರೆ, ಆಮೇಲೆ ಅಲರ್ಜಿ ಇದ್ರೆ, ಹೇರ್ ಫಾಲ್ ಆಗ್ತಾ ಇದ್ರೆ, ಮತ್ತೆ ಡ್ರೈ ಹೇರ್ ಇದ್ರೆ, ಮತ್ತೆ ಆಗಾಗ್ಗೆ ಎಲ್ಲರೂ ಒಂಥರ ಕಸಿಬಿಸಿ ಅಲರ್ಜಿ ಅಂತ ಗುಳ್ಗುಳ್ಳೆಲ್ಲ ಆಗುತ್ತಲ್ಲ, ಆತರ ಇದ್ರೆ, ಎಟೆ ಹಾಕಿದ್ರೆ ಈ ಅಪ್ಲೈ ಮಾಡಿದ್ರೆ ಎಲ್ಲ ಒಂದೇ ಎಣ್ಣೆಲಿ ಪ್ರಾಬ್ಲಮ್ solve ಆಗುತ್ತೆ. ಸುಮಾರು ಜನ ಹೇರ್ ಆಯಿಲ್ ಅಂತ ಮಾಡ್ತಾ ಇದಾರೆ. ಸೊ ಅವ್ರದಕ್ಕೂ ನಿಮ್ದಕ್ಕೂ ಏನ್ ಡಿಫ್ರೆನ್ಸ್? ಮೇಡಮ್ ನಮ್ಮ ಆಯಿಲ ಯಾರಾದ್ರೂ ಬಂದು ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದು ಇವತ್ತೇ ಎಣ್ಣೆಲಿ ಯಾವ್ದಾದ್ರು ತಗೊಂಡೋಗಿ ಚೆಕ್ ಮಾಡಿಸ್ಕೊ ಬರ್ತೀನಿ ಅಂದ್ರೆ ಇಲ್ಲಿರೋದೆಲ್ಲ ಕೊಟ್ಟು ಕಳ್ಸ್ಬಿಡ್ತೀನಿ. ಯಾವ್ದೇ ಒಂದೇ ಒಂದು ಪಾಯಿಂಟ್ ಕೆಮಿಕಲ್ಸ್ ಇಲ್ಲ, ಎಲ್ಲ ನಾನೇ ಕುಂಬಳು ಬೀಜ, ಸೌತೆ ಬೀಜ, ಆಮೇಲೆ ಕಲ್ಲಂಗಡಿ ಬೀಜ, ಮತ್ತೆ ಸೂರ್ಯಕಾಂತಿ ಬೀಜ, ಎಳ್ಳು, ಸಾಸಿವೆ, ಮತ್ತೆ ಇದು ಕೊಬ್ಬರಿ, ಅರಳು, ಈ ಬಾದಾಮಿ ಇಷ್ಟೆಲ್ಲ ತಗೊಂಡೋಗಿ ಇಲ್ಲೇ ಮೈಸೂರಲ್ಲಿ ಒಂದು ಅಂಗಡಿ ನೋಡ್ಕೊಂಡಿದ್ವಿ, ಅಲ್ಲಿ ಮಿಲ್ ಮಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಿ ಮಿಲ್ ಮಾಡ್ಸ್ಕೊಂಡ್ ಬಂದು ಮನೇಲಿ 85 ಐಟಮ್ಸ್ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಮಾಡೋದು. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 2 ವರ್ಷ ಆಯ್ತು. 2 ವರ್ಷ. ಕಸ್ಟಮರ್ದು ಹೆಂಗಿದೆ? ಕಸ್ಟಮರ್ ಚೆನ್ನಾಗಿದ್ದಾರೆ. ಎಲ್ಲ ಬೇಕಾದ್ರೆ ಕರೀರಿ, ವಿಡಿಯೋಗಾಗ್ಲಿ ಆಡಿಯೋಗಾಗ್ಲಿ ಕರೀರಿ, ಬರ್ತೀವಿ ಹೇಳ್ತೀವಿ ಅಂತ ಹೇಳ್ತಾರೆ. ಹೌದಾ? ಈಗ ಮೊನ್ನೆ ನಮ್ಮ MP ಅವ್ರಿಗೆ 20 ಬಾಟ್ಲು ಕೊಟ್ಟು ಕಳಿಸ್ತೀವಿ. ಹೌದಾ? ಯದುವೀರ್ ಸರ್ PA ಅವ್ರು ಬಂದು ಮನೆಗೆ ತಗೊಂಡೋಗಿ ಫುಲ್ ನ್ಯಾಚುರಲ್. ಫುಲ್ ನ್ಯಾಚುರಲ್ ಅಂದ್ರೆ ಆಗ್ಬಿಟ್ಟಿದ್ ಮಕ್ಳಿಗೂ ತಲೆಗೆ ಬಾಡಿಗೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿಸ್ಬೋದು, ಏನ್ ತೊಂದ್ರೆ ಇಲ್ಲ. ನೋಡಿ, ಕೇಶವರ್ಧಿನಿ ಹೇರ್ ಆಯಿಲ್ ಬೇರೆಯವ್ರಿಗಿಂತ ಯುನಿಕ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದಾರೆ. ನಿಮ್ಗೆ ನಾನು ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಬನ್ನಿ, ಇಲ್ಲ ಅಂತಂದ್ರೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಒಂದ್ಸಲ ಟ್ರೈ ಮಾಡಿ ಹೇರ್ ಆಯಿಲ್ ಹೆಂಗಿದೆ ಅಂತ ರಿಸಲ್ಟ್ ಹೇಳಿ. ಯೂನಿಕ್ ಆಗಿ ಮಾಡಿರೋ ವುಡನ್ ಐಟಮ್ಸ್ ಇದೆ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿರೋದು? ನಾವು ಮೈಸೂರವರೇ, ಕುಶಾಲನಗರದಲ್ಲಿ ನಮ್ದು ಶಾಪ್ ಇದೆ. ಓಕೆ. ಸೊ ಹ್ಯಾಂಡಿಕ್ರಾಫ್ಟ್ಸ್ ಏನೇನು ವುಡನ್ ಐಟಮ್ಸ್? ಎಲ್ಲ ವುಡನ್ ಐಟಮ್ಸ್? ಹೌದು ಮ್ಯಾಮ್, ನಾವು ಮೇನ್ ಆಗಿ ರೋಸ್ ವುಡ್ ಐಟಮ್ಸ್ ನಾವು ಇದ್ ಮಾಡೋದು. ಸೊ ಈ ರೋಸ್ ವುಡ್ ಇಂದಲೇ ಇರುತ್ತೆ ನಮ್ಮ ಹತ್ರ ಪ್ಯಾನಲ್ಸ್ ಗಳಿದೆ. ಸೊ ಶಾರ್ಟ್ ಪ್ಯಾನಲ್ಸ್ ಎಲ್ಲ ಇದೆ. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಗಿಫ್ಟ್ ಐಟಮ್ಸ್ ಎಲ್ಲ ನಮಗೆ ಜಾಸ್ತಿ ಸೇಲ್ ಆಗುತ್ತೆ ರೋಸ್ ವುಡ್ ಐಟಮ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ರೋಸ್ ವುಡ್ ನಮ್ದು ಪೂರ್ತಿ ಇದು ಕಂಪ್ಲೀಟ್ ಒನ್ ವುಡ್ ಅಲ್ಲಿ ಮಾಡಿರೋದು. ಸೊ ಯಾವ್ದೇ ರೀತಿ ಕಟ್ ವುಡ್ ಇಲ್ಲ. ಸೊ ಕಂಪ್ಲೀಟ್ ರೋಸ್ ವುಡ್ ಐಟಮ್ಸ್. ಮ್ಯಾಮ್ ಇದು ಸ್ವಲ್ಪ ಯೂನಿಕ್ ಆಗಿದೆ. ಇದೇನಿದು? ಇದು ಹಳೆ ಟ್ರೆಡಿಷನ್ ಮ್ಯಾಮ್, ಓಲ್ಡ್ ಟ್ರೆಡಿಷನ್ ಬ್ಯಾಕ್ ಟು ಪ್ರೆಸೆಂಟ್ ಅನ್ನೋಂಗೆ ಅರ್ಶನ ಕುಂಕುಮದ ಬಟ್ಲು. ಸೊ ಮೊದಲೆಲ್ಲ 4 ಇತ್ತು, ಇವಾಗ ಅಟ್ಲೀಸ್ಟ್ ಅರ್ಶನ ಕುಂಕುಮ ತಗೊಳೋದಕ್ಕೆ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಸಿಂಪಲ್ ಅಂಡ್ ಎಲಿಗೆಂಟ್. ಆಮೇಲೆ ರಿಟರ್ನ್ ಗಿಫ್ಟ್ಸ್ ತುಂಬಾ ಹೋಗ್ತಾ ಇದೆ. ಸೊ ಮದ್ವೆಗೆಲ್ಲ ನಮ್ಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ ಇದು. ಸೊ ಹಾಗಾಗಿ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ನಿಮ್ಗೆ ವರ್ಕ್ ಎಲ್ಲ ಮಾಡಿದೀವಿ. ಸೊ ಇದು ರೋಸ್ ವುಡ್, ಟೀ ವುಡ್, ಅದು ನೀಮ್ ವುಡ್. ಇದು ನೀಮ್ ವುಡ್ ಇದೆಲ್ಲ ಇವಾಗ ಮಾಡಿದ್ದು ಮ್ಯಾಮ್, ಉದ್ದುದು. ಸೊ ಇದು ಸಹ ರಿಟರ್ನ್ ಗಿಫ್ಟ್ಸ್ ಆಗಿ ನಮ್ಗೆ ಜಾಸ್ತಿ ಸೇಲ್ ಆಗ್ತದೆ. ತುಂಬಾ ಲೈಟ್ ವೆಯ್ಟ್ ಇದೆ. ಹೌದು. ಅದು ಇದೆಲ್ಲ ಎಕ್ಕದ? ಹೌದು ಮ್ಯಾಮ್, ಎಕ್ಕದಲ್ಲಿ ಮಾಡಿರೋದು, ಎಕ್ಕದ್ದು ಬೇರಲ್ಲಿ ಮಾಡಿರೋದು. ನಮ್ಮ ಮನೇಲಿ ಇದೆ ಇದು, ಅದಕ್ಕೆ ಗೊತ್ತಾಯ್ತು ತಕ್ಷಣಕ್ಕೆ. ಸೊ ತುಂಬಾ ಈ ಪೀಠನು ಸೇಲ್ಗೆ ಇಟ್ಟಿರೋದು? ಹೌದು ಮ್ಯಾಮ್, ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಅಥವಾ ಹೆಂಗೆ ಮೇಡಮ್? ರಿಟರ್ನ್ ಗಿಫ್ಟ್ಸ್ ತಗೊಳ್ತಾರೆ ಮ್ಯಾಮ್. ಆಕ್ಚುಲಿ ವಾಲ್ ಪ್ಯಾನಲ್ ಗಳಿಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮನೆ ಒಂದ್ ಕಡೆ ಇದ್ ಮಾಡೋದಕ್ಕೆ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಮ್ಯಾಮ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಸೊ ನಮ್ದು ಶಾಪ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ತುಂಬಾ ಯೂನಿಕ್ ಆಗಿರೋ ಐಟಮ್ಸ್ ಎಲ್ಲ ಇದೆ ಇವ್ರ ಹತ್ರ. ಮ್ಯಾಮ್ ಥ್ಯಾಂಕ್ ಯು. ನಾವು ಮೈಸೂರು ಪ್ಯಾಲೇಸ್ ಅಂತೂ ತಗೊಳಕ್ಕಾಗಲ್ಲ. ಮೈಸೂರು ಪ್ಯಾಲೇಸ್ ಆರ್ಟ್ ವರ್ಕ್ ನ ತಗೋಬಹುದು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ನಿಜವಾಗ್ಲೂ ಮೈಸೂರು ಪ್ಯಾಲೇಸ್ ಮುಂದೆ ಇದೀನಿ ಅನ್ನಂಗಿದೆ. ಸರ್ ಈ ತರದ್ ಇನ್ನೇನೇನಿದೆ ಕ್ರಾಫ್ಟ್? ಮೇಡಮ್ ಮೈಸೂರ್ದು ಎನಿ ಒನ್ ಮಾಡಲ್ಲ ಮೇಡಮ್. KR ಸರ್ಕಲ್ ಆಗಿರ್ಬೋದು, CR ಸರ್ಕಲ್ ಆಗಿರ್ಬೋದು, ಮಾಲ್, ಕ್ರಾಫರ್ಡ್ ಹಾಲ್ ಆಗಿರ್ಬೋದು, ಜಗನ್ಮೋಹನ ಪ್ಯಾಲೇಸ್, ಮೈಸೂರ್ದು ಏನ್ ಮಾಡಲ್ ಇದೆ, ದೊಡ್ಡ ಗಡಿಯಾರ ಆಗಿರ್ಬೋದು. ನೋಡಿ ಇದು ಚಾಮುಂಡಿ ಬೆಟ್ಟ ಆಯ್ತು, ಚಾಮುಂಡಿ ಬೆಟ್ಟ. ನೋಡಿ ಒಳಗಡೆ ನಿಮ್ಗೆ ಸ್ಟ್ರಕ್ಚರ್ ಒಳಗಡೆ ನೋಡ್ಬೋದು. ಇದು ನಮ್ಮ ಮೈಸೂರ್ದು. ನೋಡಿ ಗೋಲ್ ಗುಂಬಸ್ ಇದು. ಸರ್ ಏನ್ ಮೆಟೀರಿಯಲ್ ಇದು? ಮೇಡಮ್ ಇದು MDF ಶೀಟ್ ಅಂತ ಬರುತ್ತೆ. ಆ ಶೀಟ್ ಪ್ಲಸ್ ವುಡ್ಗೂ ಸೇರಿಸಿ ಎಲ್ಲಾನು ಮಿಕ್ಸ್ ಮಾಡಿ ಮಾಡ್ಬೇಕು. ಯಾಕಂದ್ರೆ ಒಂದೇ ಶೀಟ್ ಅಲ್ಲಿ ಅಂದ್ರೆ ಮಾಡಕ್ಕಾಗಲ್ಲ. ಇದೆಲ್ಲ ವುಡ್, ಕೆಲವೊಂದೆಲ್ಲ ಮಾಮೂಲಿ ಆಲೆ ಮರ ಅಂತ ಯೂಸ್ ಮಾಡ್ತೀವಿ, ಇದೆಲ್ಲ ಕೆಲವೊಂದು ರೋಸ್ ವುಡ್ ಯೂಸ್ ಮಾಡ್ತೀವಿ. ಆತರ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಮೇಡಮ್. ಏನೇ ಮಾಡಲ್ ನಿಮ್ಗೆ ಯಾವ ಇಲ್ಲ ನಿಮ್ದೇ ಓನ್ ಮಾಡಲ್ ಇದ್ರು ಅದನ್ನು ನಾವು ಕಸ್ಟಮರ್ಗೆ ಯಾವ ತರ ಬೇಕು ಅದನ್ನೇ ಮಾಡ್ಕೊಡ್ತೀರಾ? ಓಕೆ ಸರ್. ಇದೇನು ಇದ್ಯಾವ್ದ್ರಲ್ಲಿ ಮಾಡಿರೋದು? ಮೇಡಮ್ ಅದು ಸ್ಯಾಂಡ್ ಎಪಾಕ್ಸಿ ಹಾಕಿ ಮಾಡಿರೋದು ಮೇಡಮ್. ಅದು ತುಂಬಾ ಚೆನ್ನಾಗಿದೆ ಸರ್. ಇದು ಅಷ್ಟೇ? ಹಾ ಮೇಡಮ್, ಅದು ಅಷ್ಟೇ. ನಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬಹುದು. ಹಾ ಮೇಡಮ್, ಅದ್ರಲ್ಲಿ ವೆರೈಟಿ ನಿಮ್ಗೆ ಚೇಂಜಸ್ ಮತ್ತೆ ಅದರಲ್ಲಿ
ಡಿಫ್ರೆಂಟ್ ಇದೆ. ಇಲ್ಲ ಆಶೀರ್ವಾದ ಮಾಡೋ ತರ ಬೇಕಾ, ಇಲ್ಲ ಕೈ ಮುಗಿಯೋ ತರ ಬೇಕಾ, ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ನಾವು ಯಾವ್ದು ಬೇಕೋ ಅದನ್ನ ಅದನ್ನ ಹಾಕೋಬಹುದು. ಇದು ವಿತ್ ಗ್ಲಾಸ್ ಬರುತ್ತೆ. ಮೇಡಮ್ ಅದು ಧೂಳು ಕೂರ್ತದೆ ಅಂತ ಅಂದ್ರೆ ನಾವು ಗ್ಲಾಸ್ ಮಾಡಿ ಗ್ಲಾಸ್ ಹಾಕೊಡ್ತೀನಿ. ಅದಕ್ಕೆ ನಿಮ್ಗೆ ಯಾವ ತರ ಬೇಕು ಅಂತ. ಅದ್ರಲ್ಲೂ ವಿತ್ ಲೈಟ್ ಇದೆ. ಲೈಟ್ ಇದೆ, ಇದ್ರಲ್ಲೂ ಇದೆ. ಓ, ಇದ್ರಲ್ಲೂ ಲೈಟ್ ಇದೆಯಾ? ಎಸ್ ಮೇಡಮ್, ಇದ್ರಲ್ಲೂ ಲೈಟ್ ಇದೆ. ಓ, ನಿಮ್ಗೆ ಈ ಐಟಮ್ ಅಲ್ಲೂ ಲೈಟ್ ಇದೆ. ಅಯೋಧ್ಯೆಯಲ್ಲೂ ಲೈಟ್ ಇದೆ ಮೇಡಮ್. ಅಯೋಧ್ಯೆ ಅದ್ರಲ್ಲಿ ಚಿಕ್ಕದ್ರಲ್ಲಿ ಹಾಕಿದೀನಿ ಲೈಟ್. ತುಂಬಾ ಚೆನ್ನಾಗಿದೆ. ಕಂಬಗಳು ಹಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಏನಾಗಲ್ಲ. ಏನಾಗಲ್ಲ ಮೇಡಮ್. ತುಂಬಾ ಲಾಂಗ್ ಟೈಮ್ ಬರಬೇಕು ಅಂದಾಗ ಇಂಪಾರ್ಟೆಂಟ್ ಡೇಗಳಲ್ಲಿ ನಾವು ಹಾಕೊಂಡ್ರೆ ಸಾಕು ಅಂತ. ಸರ್, ನಿಮ್ದು ಮೈಸೂರಲ್ಲಿ ಎಲ್ಲಿ ಶಾಪ್? ಮೈಸೂರು ಕರಕುಶಲ ನಗರ ಮೇಡಮ್. ಮೈಸೂರು ಮಿನಿಯೇಚರ್ಸ್ ಅಂದ್ಬಿಟ್ಟು ಕರಕುಶಲ ನಗರದಲ್ಲಿ ಬರುತ್ತೆ ಮೇಡಮ್. ನಿಮ್ದು ಶಾಪ್ ಡೀಟೇಲ್ಸ್ ಕೊಡಿ. ಸೊ ವಿಸಿಟ್ ಮಾಡಿ ನೋಡಿ. ಈ ತರ ಬೈಕ್ಸ್ ಇದೆ. ಬೈಕ್ ತುಂಬಾ ಜನ ಕ್ರೇಜ್ ಇರುತ್ತೆ. ಸೊ ಇದನ್ನ ಗಿಫ್ಟಿಂಗ್ ಪರ್ಪಸ್ ಬೇರೆ ಕಡೆ ಬೈಕ್ ನೋಡಿರ್ಬೋದು ಮೇಡಮ್, ಬಟ್ ನಮ್ದ್ರಲ್ಲಿ ಕ್ವಾಲಿಟಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಅದಕ್ಕೋಸ್ಕರ ಈಗ ನೀವು ಇಲ್ಲಿರೋ ಪ್ರಾಡಕ್ಟ್ ಎಲ್ಲ ನೋಡ್ಬೋದು, ಕ್ವಾಲಿಟಿ ಹೆಂಗಿದೆ ಅಂತ. ಫಸ್ಟ್ ನಾವು ಕ್ವಾಲಿಟಿಗೆ ಮೊದಲು ಇದು ಮಾಡೋದು. ನೋಡಿದ್ರಲ್ಲ ಎಕ್ಸಿಬಿಷನ್ ಹೇಗಿತ್ತು ಅಂತ. ನೀವು ಖಂಡಿತ ಬನ್ನಿ ಇಲ್ಲಿಗೆ. ಹಾಗೆ ಇಲ್ಲಿನ ಕರಕುಶಲ ಕರ್ಮಿಗಳಿಗೆ ನಿಮ್ಮ ಸಪೋರ್ಟ್ ಕೊಡಿ.